ಸ್ನೇಹಿತರೆ, VNR 6G ಕ್ಲಾಸ್ ಆಗುತ್ತಾ? ಏನಪ್ಪ ಅಂದರೆ ಇವತ್ತು ನಾವು ಸಸ್ಯಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಪಾಠ VNR 6G ಕ್ಲಾಸ್ ಆಗುತ್ತಾ? ಏನಪ್ಪ ಅಂತಂದರೆ ಇಲ್ಲಿ ಹೇಳೋದು ಸುಮಾರು ಇದು 190 ಪೇಜ್ ಇದೆ ಸ್ನೇಹಿತರೆ. ಎಷ್ಟಿದೆಯಪ್ಪ ಅಂದರೆ 190 ಪೇಜ್ ಇದೆ ಸ್ನೇಹಿತರೆ. ಸಸ್ಯಗಳ ಬಗ್ಗೆ ಮಾಡೋಣ ಸ್ನೇಹಿತರೆ. ಯಾಕಂದರೆ ಇಂಪಾರ್ಟೆಂಟು ತುಂಬ ಕ್ವಶನ್ಸ್ ಬರ್ತಾಯಿದೆ. ಸುಮಾರು ಇದು 90 ಪೇಜ್ ಇದೆ ಸ್ನೇಹಿತರೆ. ಎಷ್ಟು 90 ಪೇಜ್ ಇದೆ. ಯಾಕಪ್ಪ ಅಂದರೆ ಇಂಪಾರ್ಟೆಂಟಾಗಿ ನಾವು ಹೇಳೋದು ಏನಂತಂದರೆ ಇದರಲ್ಲಿ ಪ್ರಶ್ನೆಗಳು ತೊಗೊಂಡು ಸ್ನೇಹಿತರೆ ಪೂರ್ತಿ ಯಾವ ಕ್ವಶನ್ಸ್ ಬಂದಿದೆ ಪ್ರಶ್ನೆಗಳಲ್ಲಿ ಅದು ಸಂಬಂಧಪಟ್ಟಂಗೆ ಪಾಠ ಏನಪ್ಪ ಅಂದರೆ ಸಸ್ಯಗಳು ಸಂಬಂಧಪಟ್ಟಾಗೆ ಸಂಪೂರ್ಣ ಪಾಠವನ್ನು ಮಾಡೋದು ಸ್ನೇಹಿತರೆ. ಸಂಪೂರ್ಣ ಪಾಠವನ್ನು ಮಾಡೋದು. ಇದರಿಂದ ಏನಪ್ಪ ಅಂದರೆ ನಿಮಗೆ ಫುಲ್ ಸಿಲೆಬಸ್ ಕವರ್ ಆಗುತ್ತೆ. ಏನಪ್ಪ ಅಂದರೆ ಈ ಸಸ್ಯಗಳ ಬಗ್ಗೆ ಎಲ್ಲ ಕವರ್ ಆಗುತ್ತೆ. ಪ್ರಶ್ನೆ ವಿತ್ ಏನಪ್ಪ ಅಂತಂದರೆ ಪಾಠ ಎಲ್ಲರೂ ನೋಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಟೈಮ್ ಹಿಡಿಯುತ್ತೆ. ಯಾಕಂದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ರಕ್ತ ಬ್ಲಡ್ ಬಗ್ಗೆ ಮಾಡಿದ್ದೀನಿ ಸ್ನೇಹಿತರೆ. ಮತ್ತು ವಿಟಮಿನ್ ಬಗ್ಗೆ ಮಾಡ್ತಾಯಿದ್ದೀನಿ. ಮತ್ತು ಹೃದಯ ಬಗ್ಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹೃದಯ ಬಗ್ಗೆ ಮಾಡ್ತಾಯಿದ್ದೀನಿ. ವಿಟಮಿನ್ಸ್ ಹೃದಯಗಳ ಬಗ್ಗೆ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ರೋಗಗಳ ಬಗ್ಗೆ ಸಹ ಮಾಡಿದ್ದೀನಿ. ರೋಗಗಳು ನೆಕ್ಸ್ಟ್ ಒಂದು ಸ್ನೇಹಿತರೆ ಸಸ್ಯಗಳು. ಇಲ್ಲೊಂದು ಕ್ವಶನ್ ಇದೆ ನೋಡಿ ಸ್ನೇಹಿತರೆ. ಸಸ್ಯಗಳಲ್ಲಿ ಇಂಪಾರ್ಟೆಂಟ್ ಆಗಿ ಸಂಬಂಧಿಸಿದಂತೆ ಆವೃತ ಬೀಜ ಸಸ್ಯಗಳು ಆಲದ ಮರ ಫೈಕಸ್ ಬೆಂಗಾಲೆನ್ಸಿ ಅಂತ ಕರೆದ ಸ್ನೇಹಿತರೆ. ಅನಾವೃತ ಬೀಜ ಸಸ್ಯಗಳು ಸ್ಪೈಕಸ್ ಉದಾಹರಣೆ ಆಗಿದೆ. ಬಯೋಫೈಟ್ ಆಗಿ ರಿಕ್ಸಿಯಾ ಆಗಿದೆ. ಪಾಚಿ ಸಸ್ಯಗಳಿಗೆ ತೆಂಗಿನ ಮರ ಆಗಿದೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಆನ್ಸರಪ್ಪ ಅಂದರೆ ಆವೃತ ಬೀಜ ಸಸ್ಯಗಳು ಆಲದ ಮರ ಫೈಕಸ್ ಬೆಂಗಾಲೆನ್ಸಿ ಕರೆಕ್ಟ್ ಇದೆ ಸ್ನೇಹಿತರೆ. ಅನಾವೃತ ಬೀಜ ಸಸ್ಯಗಳಿಗೆ ಉದಾಹರಣೆ ಸೈಕಸ್ ಕರೆಕ್ಟಾಗಿದೆ. ಬಯೋಫೈಟ್ ಆಗಿ ರಿಕ್ಸಿಯಾ ಕರೆಕ್ಟಾಗಿದೆ ಸ್ನೇಹಿತರೆ. ಪಾಚಿ ಸಸ್ಯಗಳಿಗೆ ತೆಂಗಿನ ಮರ ಕರೆಕ್ಟಾಗಿಲ್ಲ ಸ್ನೇಹಿತರೆ. ಏನಪ್ಪ ಅಂದರೆ ಹೊಂದಾಣಿಕೆ ಏನಪ್ಪ ಅಂದರೆ 4 ಸರಿಯಾಗಿದೆ ಸ್ನೇಹಿತರೆ. ಇಲ್ಲಿ ಹೊಂದಾಣಿಕೆ 4 ಸರಿಯಾಗಿದೆ. ತೆಂಗಿನ ಮರ ಸರಿಯಾಗಿಲ್ಲ. ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೀವು ಟೆಲಿಗ್ರಾಮ್ ಚಾನಲ್ ನೋಡಿ ಸ್ನೇಹಿತರೆ. ನಾನು ಹೇಳೋದೇನಪ್ಪ ಅಂದರೆ ನನಗೆ 8095192925 ಇದಕ್ಕೆ ಅಂತ ಕಳಿಸಿದ್ರೆ ನಾನು PDF ಕಳಿಸ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ ತಿರ್ಗಾ ಟೆಲಿಗ್ರಾಮ್ ಚಾನಲ್ ಇದೆ ಸ್ನೇಹಿತರೆ. ಆ ಟೆಲಿಗ್ರಾಮ್ ಚಾನಲ್ಲಿ VNR 6G ಕ್ಲಾಸಸ್ ಇದೆ. ಅದು ಏನಪ್ಪ ಅಂದರೆ ಎಲ್ಲರೂ ಜಾಯ್ನ್ ಆಗಿ ನಿಮಗೆ ಏನಪ್ಪ ಅಂದರೆ PDF ಸಮಸ್ಯೆ ಸಿಗುತ್ತೆ, ನೋಟ್ ಸಿಗುತ್ತೆ. ನೆಕ್ಸ್ಟ್ ಅವನು ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಕ್ವಶನ್ಗಳು ನೋಡೋಣ ಸ್ನೇಹಿತರೆ. ಯಾಕಂದರೆ ಕ್ವಶನ್ಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಯಾಕಂದರೆ ಕ್ವಶನ್ಗಳಿಂದ ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಇಲ್ಲೊಂದು ಕಸಿದ ನಂತರ ಬೀಜ ಸಸ್ಯಗಳ ಬೆಳವಣಿಗೆ ಯಾವಾಗಲೂ ಸಮರ್ಪಕವಾಗಿರುವುದಿಲ್ಲ. ಅಂದರೆ ಸೀಡ್ಸ್ ಇರುತ್ತೆ ಅಂದರೆ ಆ ಸೀಡ್ಸಲ್ಲಿ ಯಾವಾಗಲೂ ಬೆಳವಣಿಗೆ ಸಮರ್ಪಕವಾಗಿರುವುದಿಲ್ಲ. ಯಾಕೆಂತ ಕೇಳಿದ್ರೆ ಸ್ನೇಹಿತರೆ UPSC 1979ರಲ್ಲಿ ಇದರಲ್ಲಿ ಹೊಸ ಮಣ್ಣಿನ ಖನಿಜಾಂಶಗಳು ಕೊರತೆ ಇರುತ್ತೆ. ಆದರೆ ಬೇರುಗಳು ಪೂರ್ತಿಯಾಗಿ ಇಳಿಯುವುದಿಲ್ಲ, ಆಳಕ್ಕೆ ಇಳಿಯುವುದಿಲ್ಲ. ಕಸಿ ಮಾಡುವಾಗ ಬೇರು ಕೂದಲು ನಾಶಕ್ಕೆ ಹೊಂದಿರುವುದಾಗಿರುತ್ತೆ ಸ್ನೇಹಿತರೆ. ಮೇಲೆ ಎಲ್ಲವೂ ಸರಿ. ಕಸಿ ಮಾಡಿದಾಗ ಏನಪ್ಪ ಅಂತಂದರೆ ಬೇರುಗಳು ಕೂದಲು ನಾಶಕ್ಕೆ ಏನಪ್ಪ ಅಂತಂದರೆ ಹೊಂದಿರುತ್ತದೆ ಸ್ನೇಹಿತರೆ. ಕಸಿ ಮಾಡಿದಾಗ ಬೇರುಗಳು ಏನಪ್ಪ ಅಂದರೆ ಕೂದಲು ನಾಶಗಳು ಹೊಂದಿರ್ತವೆ. ಅಂದರೆ ಬೇರುಗಳು ಏನಪ್ಪ ಅಂದ್ರೆ ಚಿಕ್ಕ ಎಳೆ ಥರ ಬಿಟ್ಟಿರ್ತಲ್ಲ ಸ್ನೇಹಿತರೆ. ಅವೇನಪ್ಪ ಅಂದ್ರೆ ಹೋಗಿರ್ತವೆ. ಅದಕ್ಕೆ ಏನಪ್ಪ ಅಂದರೆ ಸೀಡ್ಸ್ ಏನಪ್ಪ ಅಂದರೆ ಒಂದೊಂದು ಫಲಕಾರಿ ಆಗೋಲ್ಲ ಸ್ನೇಹಿತರೆ. ಯಾವ ಥರ ಅಂತಂದರೆ ನಿಮಗೆ ಈ ಸೀಡ್ಸಲ್ಲಿ ಮುಖ್ಯವಾಗಿ ಇಲ್ಲಿ ನೋಡಿ, ಈ ಸೀಡ್ಸಲ್ಲಿ ಬೀಜಗಳು ಈ ಥರ ಇರ್ತಲ್ಲ ಸ್ನೇಹಿತರೆ. ಇಲ್ಲಿ ಕಾಳುಗಳು ಬಂದಿರುತ್ತೆ. ಈ ಥರ ಗೆರೆಯ ಕಾಳುಗಳು ಬಂದಿರುತ್ತೆ. ಇದು ನಾಶ ಆಗಿದ್ರೆ ಏನಪ್ಪ ಅಂದರೆ ಇದು ಬೆಳೆಯಲ್ಲ ಸ್ನೇಹಿತರೆ. ಏನಪ್ಪ ಅಂದರೆ ಮುಖ್ಯವಾಗಿ ಸೀಡ್ಸಲ್ಲಿ ಬೆಳವಣಿಗೆ ಯಾವಾಗಲೂ ಸಮರ್ಪಕವಾಗಿರುವುದಿಲ್ಲ. ಯಾಕಂದರೆ ಕಸಿ ಮಾಡುವಾಗ ಬೇರು ಕೂದಲು ನಾಶ ಹೊಂದಿರುತ್ತವೆ ಸ್ನೇಹಿತರೆ. ಇದರಿಂದ ಸಸ್ಯಗಳು ಬೇರುಗಳು ಜೀವಕೋಶಗಳು ನಾಶವಾಗಿರುವುದರಿಂದ ಮತ್ತೊಂದು ಸಸ್ಯದ ನೆಟ್ಟಗೆ ಬೆಳೆಯಲು ಸಂಶಯವಾಗಿರ್ತದೆ ಸ್ನೇಹಿತರೆ. ಅದೇ ಸ್ನೇಹಿತರೆ ನಾನು ಹೇಳಿದಾಗ ನಿಮಗೆ ಈಗ ಒಂದು ಬೀಜ ಇದೆ ಅಂತಂದರೆ ಈ ಬೇರುಗಳು ಹಿಂಗೆ ಇರ್ತವೆ ಸ್ನೇಹಿತರೆ.
ಈ ಬೇರುಗಳು ಮುಖ್ಯವಾಗಿ ಏನಪ್ಪ ಅಂತಂದರೆ ಇವು ಕಟ್ಟಾಗಿರುತ್ತೆ ಸ್ನೇಹಿತರೆ. ಆದ ಕಾರಣ ಇದು ಸೀಡ್ಸ್ ಏನಪ್ಪ ಅಂದರೆ ಬೀಜ ಬೆಳೆಯೋದಿಲ್ಲ ಸ್ನೇಹಿತರೆ. ಇದೇ ಕೇಳಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಸ್ನೇಹಿತರೆ. ಇದರ ಸಹಾಯದಿಂದ ಸಸ್ಯದ ಬೆಳವಣಿಗೆ ಸುಧಾರಿಸಬಹುದು. ಸುಧಾರಿಸಬಹುದಪ್ಪ ಅಂದರೆ ಹಾರ್ಮೋನ್ಗಳು. UPSC ಕೇಳಿದ ಸ್ನೇಹಿತರೆ, ಯಾವ ಸಹಾಯದಿಂದ ಏನಪ್ಪ ಬೆಳವಣಿಗೆ, ಹಾರ್ಮೋನ್ ಸಹಾಯದಿಂದ ಬೆಳವಣಿಗೆ ಸುಧಾರಿಸಬಹುದು. ಸಸ್ಯದ ಮೊಗ್ಗಿನ ತುದಿಯಲ್ಲಿ ಏನಪ್ಪ ಅಂದರೆ ಬೇರಿನ ತುದಿಗಳಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಮೊಗ್ಗು ಇರುತ್ತಲ್ಲ ಸ್ನೇಹಿತರೆ, ಯಾವ ಥರ ಅಂತಂದರೆ ಇದು ಈ ಥರ ಮೊಗ್ಗು ಇರುತ್ತಲ್ಲ ಸ್ನೇಹಿತರೆ, ಈ ಥರ ಹೂ ಬಿಟ್ಟಿರುತ್ತೆ. ಈ ಮೊಗ್ಗಲ್ಲಿ ಏನಪ್ಪ ಅಂತಂದರೆ ಹಾರ್ಮೋನ್ಗಳು ಕಂಡುಬರುತ್ತೆ ಸ್ನೇಹಿತರೆ. ಹಾರ್ಮೋನ್ಸ್ ತಿರ್ಗಿ ನಾವು ಬೇರಿನ ತುದಿಯಲ್ಲಿ ಅಂದರೆ ಏನಪ್ಪ ಅಂದರೆ ಇಲ್ಲಿ ಮರ ಇರುತ್ತಲ್ಲ ಸ್ನೇಹಿತರೆ, ಈ ಮರದಲ್ಲಿ ಏನಪ್ಪ ಅಂದರೆ ಈ ಮರ ಇದೆ, ಈ ಬೇರು ಇರುತ್ತಲ್ಲ ಸ್ನೇಹಿತರೆ, ಇಲ್ಲಿ ಏನಪ್ಪ ಅಂದರೆ ಇಲ್ಲೂ ಸಹ ಹಾರ್ಮೋನ್ಸ್ಗಳು ಕಂಡುಬರುತ್ತವೆ. ಸಸ್ಯದ ಉದ್ದನೆಯ ದಪ್ಪ ಹೆಚ್ಚಳ ಏನಪ್ಪ ಅಂದರೆ ಬೆಳವಣಿಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಮತ್ತು ಎಲೆ ಮತ್ತು ಹೂವು, ಹಣ್ಣುಗಳು, ಉದುರುಗಳು ನಿಯಂತ್ರಿಸುತ್ತೆ ಸ್ನೇಹಿತರೆ. ಸಸ್ಯದಲ್ಲಿ ಏನಪ್ಪ ಅಂದರೆ ಎಲೆಗಳು ಮತ್ತು ಹೂವುಗಳು ತಿರ್ಗಿ ಹಣ್ಣುಗಳು ಏನಪ್ಪ ಅಂದರೆ ಬೆಳೆಯಲು ಮತ್ತು ಉದುರಲು ಸಹಾಯ ಮಾಡ್ತವೆ ಸ್ನೇಹಿತರೆ. ಯಾವುದಪ್ಪ ಅಂದರೆ ಇದು ಹಾರ್ಮೋನ್ಸ್ಗಳು ವೆರಿ ಇಂಪಾರ್ಟೆಂಟು. ಮುಖ್ಯವಾಗಿ ಸ್ಲೇರಮ್ ಕೈನ ಏನಪ್ಪ ಅಂತಂದರೆ ಒಂದಿಸಿ ಬರೋದು ಕೇಳಿದ್ರೆ ಸ್ನೇಹಿತರೆ. ಅದರಲ್ಲಿ ಸ್ಲೇರಮ್ ಯಾಂತ್ರಿಕ ಬಲದಿಂದ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಜೈಲಮ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ನೀರಿನ ಸಾಗಣೆಯಿಂದ ಆಗುತ್ತೆ. ಫ್ಲೋಯಮ್ ಬಂದು ಆಹಾರ ಸಾಗಣೆ, ಮೆರ್ಕ್ಯೂಮ್ ಬಂದ್ಬಿಟ್ಟು ಕೋಶ ವಿಭಜನೆಯಿಂದ ಆಗುತ್ತೆ ಸ್ನೇಹಿತರೆ. ಇದೊಂದು ಸ್ಕ್ರೀನ್ಶಾಟ್ ತಗೋಬಿಡಿ. ಪತ್ರ ಹರಿತು ಒಂದು ಸ್ವಾಭಾವಿಕ ಸಿಗುವ ಕೊಂಡಿಯು ಸಂಯುಕ್ತ ಮತ್ತು ಅದರ ಕೇಂದ್ರ ಲೋಹವಾಗಿದೆ. ಅಂದರೆ ಪತ್ರಹರಿತಿನಲ್ಲಿ ಯಾವ ಲೋಹದಿಂದ ಪತ್ರಹರಿತ ಆಗಿದೆ ಅಂತ ಕೇಳಿದ್ರೆ ಸ್ನೇಹಿತರೆ, ಇದು ಮೆಗ್ನೀಷಿಯಂನಿಂದ. ಉದಾಹರಣೆ, ದ್ಯುತಿ ಸಂಶ್ಲೇಷಣೆ ನಡೆಯುವ ರಾಸಾಯನಿಕ ಬೆಳವಣಿಗೆ ಸಹಾಯದಿಂದ ಏನಪ್ಪ ಅಂತಂದರೆ ನಾವು ಕಂಡುಹಿಡಬಹುದು ಸ್ನೇಹಿತರೆ. ಏನಂತಪ್ಪ ಅಂತಂದರೆ ದ್ಯುತಿ ಸಂಶ್ಲೇಷಣೆ ಆಗುತ್ತಲ್ಲ ಸ್ನೇಹಿತರೆ, ಅಲ್ಲಿ ಬೆಳಕಿನ ಸಹಾಯದಿಂದ ಗ್ರಾನ ಎಂಬ ಭಾಗದಿಂದ ನಡೆಯುತ್ತೆ ಸ್ನೇಹಿತರೆ. ದ್ಯುತಿ ಸಂಶ್ಲೇಷಣೆ ಎಲ್ಲಿ ನಡೆಯುತ್ತೆ? ಈ ಗ್ರಾನ ಎಂಬ ಭಾಗದಿಂದ ನಡೆಯುತ್ತೆ. ಎರಡು ವಿಧದ ರಾಸಾಯನಿಕ ಕಿಣ್ವಗಳು ಕಂಡುಬರ್ತವೆ ಸ್ನೇಹಿತರೆ. ಇದರಲ್ಲಿ ಇದು ದ್ಯುತಿ ವಿಭಜನೆ ಮತ್ತು ಸಮೀಕೃತ ಎಂಬ ಎರಡು ವಿಭಜನೆಯಲ್ಲಿ ಏನಪ್ಪ ಅಂದರೆ ನೀರಿನ ವಿಭಜನೆ ಆಗಿರುತ್ತೆ. ಇನ್ನೊಂದು ಸಮೀಕೃತ ವಿಭಜನೆ ಅಂದರೆ ಅನಿಮೋಟರಿ ಪವರ್ ಅಂತ ಕರೀತಾರೆ ಸ್ನೇಹಿತರೆ. ನೀರಿನ ವಿಭಜನೆ ಏನಪ್ಪ ಅಂದರೆ ಸೌರಶಕ್ತಿ ನೀರನ್ನು ಅದರ ಘಟಕಗಳಾಗಿ ವಿಭಜಿಸಿ ಇದನ್ನು ಮೆಗ್ನೀಷಿಯಂ ಅತಿ ಮುಖ್ಯ. ಅಂದರೆ ನೀರಿನ ಸೌರಶಕ್ತಿಯಿಂದ ಏನಪ್ಪ ಅಂದರೆ ಗಾಳಿಯ ಮುಖಾಂತರ ನೀರನ್ನು ಪಡ್ಕೊಳ್ತಾರೆ ಸ್ನೇಹಿತರೆ. ಇದು ಮುಖಾಂತರವಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗುತ್ತೆ ಸ್ನೇಹಿತರೆ. ಇದೊಂದು ಸಮೀಕೃತ ಮುಖಾಂತರ ಆಹಾರ ಪಡೆದುಕೊಳ್ಳುವ ಮೂಲಕ ಆಗುತ್ತೆ ಸ್ನೇಹಿತರೆ. ಎರಡು ವಿಧಾನದಿಂದ ನೀರಿನ ದ್ವಿವಿಭಜನೆ ಅಂತ ಕರೀತಾರೆ. ಇದನ್ನು ಸೌರಯುಕ್ತ ನೀರನ್ನು ಬಳಸ್ಕೊಂಡು ಏನಪ್ಪ ಅಂದರೆ ದ್ಯುತಿ ಸಂಶ್ಲೇಷಣೆ ಮಾಡ್ತಾವಲ್ಲ ಸ್ನೇಹಿತರೆ, ಅದನ್ನು ನೀರಿನ ದ್ವಿವಿಭಜನೆ ಅಂತ ಕರೀತಾರೆ. ತಿರ್ಗಾ ಲೋಮನಾಳ ಮಾತ್ರ ಕಾರಣವಾಗಿಲ್ಲ. ಯಾವುದು ಕೇಳಿದ್ರೆ ಲೋಮನಾಳ ಕಾರಣವಾಗಿಲ್ಲ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಶಾಹಿ ಒತ್ತುವ ಕಾಗದ ಅಂದರೆ ಏನಪ್ಪ ಅಂದರೆ ಇಂಕ್ ಪೆನ್ ಇರುತ್ತಲ್ಲ ಸ್ನೇಹಿತರೆ, ಅದು ಪೇಪರ್ ಮೇಲೆ ಹಾಕಿದರೆ ಏನಪ್ಪ ಅಂತಂದರೆ ಅದು ಇಂಕ್ ಆಡ್ಕೊಳ್ಳುತ್ತೆ. ಏನಪ್ಪ ಲೋಮನಾಳ ಅಂತ ಕರೀತಾರೆ ಸ್ನೇಹಿತರೆ. ಅಂತರಾಳದ ಏರಿಕೆ, ಅಂತರ್ಜಲ ಏನಪ್ಪ ಅಂದರೆ ದಿನದ ನೀರು ಬಿಟ್ಕೊಳ್ತಾ ಏರುತ್ತೆ ಸ್ನೇಹಿತರೆ. ಅಂತರ್ಜಲ ಅದಕ್ಕೆ ಸಂಬಂಧಪಟ್ಟಂಗೆ ಲೋಮನಾಳಕ್ಕೆ ಪ್ರಕ್ರಿಯೆ ಆಗಿದೆ. ಹತ್ತಿ ಬೆಟ್ಟ ಮೇಲೆ ನೀರು ಹನಿ ಹರಡುವುದು. ಹತ್ತಿ ಬೆಟ್ಟ ಮೇಲೆ ಒಂದು ನೀರು ಹನಿ ಹಾಕಿದರೆ ತುಂಬ ಅಗಲ ಏನಪ್ಪ ಅಂದರೆ ಆಗುತ್ತೆ ಸ್ನೇಹಿತರೆ. ಆದರೆ ಸಸ್ಯದ ಬೇರಿನಿಂದ ಎಲೆ, ಹೂವು, ರೆಂಬೆಗಳು ನೀರು ವ್ಯಾಪಿಸುತ್ತದಲ್ಲ ಸ್ನೇಹಿತರೆ, ಇದು ಬಂದ್ಬಿಟ್ಟು ಏನಪ್ಪ ಲೋಮನಾಳ ಮಾತ್ರವೇ ಆಗಿರುವುದಿಲ್ಲ. ಎಲೆ, ಹೂವು, ರೆಂಬೆಗಳಿಗೆ ಏನಪ್ಪ ನೀರು ಸರಾಗವಾಗಿ ಸಾಗುತ್ತಲ್ಲ ಸ್ನೇಹಿತರೆ, ಇದು ಲೋಮನಾಳ ಪ್ರಕ್ರಿಯೆ ಭಾಗವಾಗಿರುವುದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಆನ್ಸರ್, ಪದೇ ಸುದ್ದಿಯಲ್ಲಿ ಕಂಡುಬರುವ ಕಾಂಡಕೋಶ ಸ್ಟೆಮ್ ಸೆಲ್ಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಮುಖ್ಯವಾಗಿ ಸ್ಟೆಮ್ ಸೆಲ್ಗಳು ಸಂಬಂಧಪಟ್ಟ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ನೋಡೋಣ ಸ್ನೇಹಿತರೆ. ಈಗ ಇದರಲ್ಲಿ ಮುಖ್ಯವಾಗಿ ಸ್ಟೆಮ್ ಸೆಲ್ಸ್ ಅಪ್ಪ ಅಂತಂದರೆ ಮುಖ್ಯವಾಗಿ ಸಸ್ಯಗಳಿಂದ ಮಾತ್ರ ಕಾಂಡಗಳನ್ನು ತೆಗೆದುಕೊಳ್ಳಬಹುದು.
ಇದು ಅಲ್ಲ ಸ್ನೇಹಿತರೆ. ತಿರ್ಗಾ ಹೊಸ ಔಷಧಿಗಳನ್ನು ಪರೀಕ್ಷಿಸಲು ಕಾಂಡಕೋಶಗಳನ್ನು ಬಳಸ್ತಾರೆ. ಅಂದರೆ ಹೊಸ ಔಷಧಿಗಳು ಏನಪ್ಪ ಅಂದರೆ ತಯಾರು ಮಾಡ್ಬೇಕಂದ್ರೆ ಆ ಕಾಂಡ ತುದಿಯಲ್ಲಿ ಏನಪ್ಪ ಅಂದರೆ ಔಷಧಿ ಇರ್ತಾರೆ ಸ್ನೇಹಿತರೆ. ವೈದ್ಯಕೀಯ ಚಿಕಿತ್ಸೆಗಳು ಕಾಂಡಕೋಶಗಳನ್ನು ಬಳಸ್ತಾರೆ. ವೈದ್ಯಕೀಯ ಚಿಕಿತ್ಸೆಗಳಿಗೆ ಕಾಂಡಕೋಶವನ್ನು ಬಳಸ್ತಾರೆ. ಕಾಂಡ ಅಂತಂದರೆ ಈ ಥರ ಇರುತ್ತೆ ಸ್ನೇಹಿತರೆ. ಈ ಥರ ಮರದ ಏನಪ್ಪ ಅಂದರೆ ಬುಡ್ಡಿಯಲ್ಲಿ ಕಾಂಡ ಇರುತ್ತೆ ಸ್ನೇಹಿತರೆ. ಈ ಕಾಂಡವನ್ನು ಚಿಕಿತ್ಸೆಗೆ ಬಳಸ್ತಾರೆ. ತಿರ್ಗಿ ಏನಪ್ಪ ಅಂತಂದರೆ ಅದಕ್ಕೆ ಏನಪ್ಪ ಅಂದರೆ ಕಳೀತಾರೆ ಸ್ನೇಹಿತರೆ. ಇದಕ್ಕೆ ಇದು ಸರಿಯಾಗಿರುತ್ತೆ ಸ್ನೇಹಿತರೆ. ಮತ್ತು ವೈದ್ಯಕೀಯ ಚಿಕಿತ್ಸೆ ಬಳಸ್ತಾರೆ, ಇದು ಸರಿಯಾಗಿರುತ್ತೆ. ಮತ್ತು ಸಸ್ಯಗಳಿಂದ ಮಾತ್ರ ಕಾಂಡಕೋಶವನ್ನು ತೆಗೆದುಕೊಳ್ಬೋದು. ಸಸ್ಯಗಳಿಂದ ಮಾತ್ರ ಅಂತಿರೋದು ರಾಂಗ್ ಸ್ನೇಹಿತರೆ. ಸಸ್ಯಗಳಿಂದಲ್ಲ ಬೇರೆ ಬೇರೆ ಸಸ್ಯಗಳಿಂದ ತಗೊತಾರೆ. ಅಂದರೆ 2-3 ಸರಿಯಾಗಿದೆ ಸ್ನೇಹಿತರೆ. ಓಕೆ, ಕಾಂಡಕೋಶಗಳು ಬಹುಕೋಶ ಜೀವಿಗಳು ಮಾತ್ರ ಪ್ರಾಣಿ ಮತ್ತು ಸಸ್ಯಗಳಲ್ಲಿ ಕಂಡುಬರುತ್ತವೆ ಸ್ನೇಹಿತರೆ. ಇವು ಪ್ರಾಣಿ ಸಸ್ಯಗಳಲ್ಲಿ ಹೊಕ್ಕಳು ಬಳ್ಳಿ ರಕ್ತದಿಂದ ಮೆಸೆಂಜಮ್ ಸ್ಟ್ರೋಮಲ್ ಎಂಬ ಕೋಶವನ್ನು ಹಲವು ಉಪಯೋಗಕ್ಕಾಗಿ ಬಳಸುತ್ತಾರೆ. ಹೊಸ ಔಷಧಿಗಳನ್ನು ಪರೀಕ್ಷಿಸಲು ಕಾಂಡಕೋಶವನ್ನು ಬಳಸಬಹುದು. ವೈದ್ಯಕೀಯ ಚಿಕಿತ್ಸೆ ಕಾಂಡಕೋಶವನ್ನು ಬಳಸುತ್ತಾರೆ. ಅದು ಇಲ್ಲಿ ನೋಡಿ ಸ್ನೇಹಿತರೆ, ಪ್ರಾಣಿ ಮತ್ತು ಸಸ್ಯಗಳಲ್ಲಿ ಏನಪ್ಪ ಅಂದರೆ ಹೊಕ್ಕಳು ಬಳ್ಳಿ ಏನಪ್ಪ ಅಂದರೆ ರಕ್ತದಿಂದ ಮೆಸೆಂಜಿಮ್ ಸ್ಟ್ರೋಮ್ ಎಂಬ ಕೋಶವನ್ನು ಹಲವು ಉಪಯೋಗಕ್ಕಾಗಿ ಏನಪ್ಪ ಅಂದರೆ ಬಳಸ್ತಾರೆ ಸ್ನೇಹಿತರೆ. ಅಂದರೆ ನಮ್ಮ ಹೊಕ್ಕಳಿನ ಬಳ್ಳಿ ಏನಪ್ಪ ಅಂದರೆ ಮೆಸೆಂಜಿಮ್ ಸ್ಟ್ರೋಮಲ್ ಅಂತ ಇರುತ್ತೆ ಸ್ನೇಹಿತರೆ. ಅದು ಅಲ್ಲೇನಕ್ಕೆ ಉಪಯೋಗ ಬಳಸ್ತಾರೆ, ಹೊಸ ತಯಾರಿಕೆಯಲ್ಲಿ ಹೊಸ ಔಷಧಿಗಳನ್ನು ತಯಾರಿಸಲು ಪರೀಕ್ಷಿಸಲು ಏನಪ್ಪ ಅಂದರೆ ಬಳಸ್ತಾರೆ. ತಿರ್ಗಾ ಸಸ್ಯದ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶ ಯಾವುದಪ್ಪ ಅಂದರೆ ಫ್ಲೋಯಮ್ ಆಗಿರುತ್ತೆ ಸ್ನೇಹಿತರೆ. ಆಹಾರ ಸಾಗಾಣಿಕೆ ಮಾಡುವ ಫ್ಲೋಯಮ್ ಆಗಿರುತ್ತೆ. 4 ವಿಧಗಳಿವೆ ಸ್ನೇಹಿತರೆ. ಫ್ಲೋಯಮ್ನಲ್ಲಿ ಜರಡಿ ನಳಿಕೆಗಳು ಆಹಾರ ಸಾಗಾಣಿಕೆ ಮಾಡ್ತವೆ. ಸಂಗಾತಿ ಜೀವಕೋಶಗಳು ಆಹಾರ ಸಾಗಾಣಿಕೆ ನಿಯಂತ್ರಿಸ್ತವೆ ಸ್ನೇಹಿತರೆ. ಫ್ಲೋಯಮ್ ಏನಪ್ಪ ಅಂತಂದರೆ ಸಸ್ಯ ಏನಪ್ಪ ಅಂದರೆ ಸಸ್ಯದ ದೃಢತ್ವಕ್ಕೆ ಕಾರಣವಾಗಿದೆ ಸ್ನೇಹಿತರೆ. ಏನಪ್ಪ ಅಂದರೆ ಫ್ಲೋಯಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ಆಹಾರ ಸಂಗ್ರಹಣೆಗೆ ಸಹಾಯಕವಾಗಿದೆ. ಇದನ್ನು ಸ್ಕ್ರೀನ್ಶಾಟ್ ತೊಗೊಬಿಡಿ ಸ್ನೇಹಿತರೆ. ನಮ್ಮ ಜೀವಂತವಾಗಿರಿಸುವ ಆಮ್ಲಜನಕವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಉತ್ಪತ್ತಿ ಆಗುತ್ತದೆ ಅಂತ ಕೇಳಿದರೆ ಸ್ನೇಹಿತರೆ. ಅದು ಎದರಿಂದ ಜಾಸ್ತಿ ಅಪ್ಪ ಅಂದರೆ ಈ ನೀರಿನಿಂದ ಹೆಚ್ಚಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗುತ್ತೆ ಸ್ನೇಹಿತರೆ. ಉದಾಹರಣೆ ಏನಪ್ಪ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬೆಳಕು ಸಂಶ್ಲೇಷಣೆ ಒಂದುಗೂಡಿಸುವ ಹಸಿರು ಸಸ್ಯಗಳು ಪತ್ರಹರಿತ ಜೀವಕೋಶಗಳಲ್ಲಿ ಏನಪ್ಪ ಅಂದರೆ ಹಸಿರು ಸಸ್ಯಗಳು ಪತ್ರಹರಿತಿನ ಜೀವಕೋಶಗಳಲ್ಲಿ ಸೌರಶಕ್ತಿ ಸಹಾಯದಿಂದ ನೀರು, ಲವಣಗಳು ಮತ್ತು CO2 ಕಾರ್ಬನ್ ಡೈಆಕ್ಸೈಡ್ ಸಂಶ್ಲೇಷಿಸಿ ಗ್ಲುಕೋಸ್ನಂಥ ಸರಳ ಕಾರ್ಬೋಹೈಡ್ರೇಟ್ಸ್ಗಳನ್ನು ಏನಪ್ಪ ಅಂದರೆ ತಯಾರಿಸಿ ದ್ಯುತಿ ಸಂಶ್ಲೇಷಣೆ ವರ್ಣ ಸಂಯೋಜಿತ ತ್ರಿವರ್ಣ ಆಕ್ಸಿಜನನ್ನು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾವುದಾದಂಥ ಒಂದು ನೀರು ಆಗಿರುತ್ತೆ ಸ್ನೇಹಿತರೆ. ಲವಣಗಳು, ಕಾರ್ಬನ್ ಡೈಆಕ್ಸೈಡ್, ಗ್ಲುಕೋಸ್, ಕಾರ್ಬೋಹೈಡ್ರೇಟ್ಸ್ಗಳು ಇವೆಲ್ಲ ಸಹಾಯದಿಂದ ವರ್ಣ ಸಂಯೋಜನೆ ತ್ರಿವರ್ಣ ಎಂದು ಕರೀತಾರೆ. ಅದನ್ನು ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಬಹುಪಾಲು ದ್ಯುತಿ ಸಂಶ್ಲೇಷಣೆಯಲ್ಲಿ ಕ್ಲೋರೋಫಿಲ್ ಅಂದಾಗ ಹಸಿರಾಗಿರುವ ಸಸ್ಯ ಎಲೆಗಳು ನಡೆಯುತ್ತವೆ ಸ್ನೇಹಿತರೆ. ಬಹುಪಾಲು ದ್ಯುತಿ ಸಂಶ್ಲೇಷಣೆ ಕ್ಲೋರೋಫಿಲ್ ಎಂಬ ಹಸಿರಾದ ಸಸ್ಯದಿಂದ ಏನಪ್ಪ ಅಂತಂದರೆ ಕ್ಲೋರೋಫಿಲ್ನಿಂದ ದ್ಯುತಿ ಸಂಶ್ಲೇಷಣೆ ನಡೆಯುತ್ತೆ ಸ್ನೇಹಿತರೆ. ಸಸ್ಯಗಳು ಏನಪ್ಪ ಅಂದರೆ ಎಲೆಗಳ ಕಾಂಡಗಳೆಲ್ಲ ಅಲ್ಪ ಪ್ರಮಾಣದ ಪ್ರಕ್ರಿಯೆಯಲ್ಲಿ ಕಂಡುಬರ್ತವೆ. ಅಂದರೆ ಕಾಂಡಗಳಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಪ್ರಮಾಣದ ದ್ಯುತಿ ಸಂಶ್ಲೇಷಣೆ ನಡೆಯುತ್ತೆ, ಆದರೆ ಲೆಕ್ಕಕ್ಕೆ ಬರಲ್ಲ ಸ್ನೇಹಿತರೆ. ಅದು ಕ್ಲೋರೋಫಿಲ್ಲಿಂದ ದ್ಯುತಿ ಸಂಶ್ಲೇಷಣೆ ಜಾಸ್ತಿ ನಡೆಯುತ್ತೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹೂವಿನ ಬಣ್ಣಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಸ್ನೇಹಿತರೆ, ಇಲ್ಲಿ ಏನಪ್ಪ ಅಂದರೆ ಹೂವಿನ ಬಣ್ಣಕ್ಕೆ ಏನೋ ಫೈಟೋಕ್ರೋಮ್ ಕಾರಣ ಆಗಿರುತ್ತೆ ಸ್ನೇಹಿತರೆ. ಹೂವಿನ ಬಣ್ಣಕ್ಕೆ ಫೈಟೋಕ್ರೋಮ್ ಕಾರಣ ಆಗಿರುತ್ತೆ. ಇದರಲ್ಲಿ ಪತ್ರಹರಿತು ಎಲೆಗಳಿಗೆ ಹಸಿರು ಬಣ್ಣವನ್ನು ನೀಡುವ ವರ್ಣಕ. ಪತ್ರಹರಿತು ಏನಪ್ಪ ಅಂದರೆ ಎಲೆಗಳು ಹಸಿರಾಗಿರಲು ಕಾರಣ ಏನು ಅಂತ ಕೇಳಿದ್ರೆ ಸ್ನೇಹಿತರೆ, ಪತ್ರಹರಿತು. ಅಯೋಸೈನಿನ್ಸ್ ಏನಪ್ಪ ಅಂದರೆ ಇಂಪಾರ್ಟೆಂಟಾಗಿ ಸಸ್ಯದ ಎಲೆ, ಕಾಂಡ, ಬೇರು, ಹೂವು, ಮಣ್ಣುಗಳು ಮತ್ತು ಕಣ್ಣು. ಅಯೋಸೈನಿನ್ಸ್ ಬಂದು ಸಸ್ಯದ ಎಲೆ, ಕಾಂಡ, ಬೇರು, ಹೂವು, ಬಣ್ಣಗಳು ಕಂಡುಬರ್ತದೆ. ಫೈಟೋಕ್ರೋಮ್ ಬಂದ್ಬಿಟ್ಟು ಸಸ್ಯದ ಹೂವಿಗೆ ಬಣ್ಣವನ್ನು ನೀಡುವ ವರ್ಣಕ. ಫೈಟೋಕ್ರೋಮ್ ಬಂದ್ಬಿಟ್ಟು ಸಸ್ಯದಲ್ಲಿ ಹೂವಿಗೆ ಬಣ್ಣವನ್ನು ನೀಡುವ ವರ್ಣಕ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಸಸ್ಯದಲ್ಲಿ ಹೂವಿನ ಬಣ್ಣ ನೀಡ್ತಪ್ಪ ಅಂದರೆ ಫೈಟೋಕ್ರೋಮ್ ಆಗಿರುತ್ತೆ. ಅಯನಿಸ್ ಬಂದ್ಬಿಟ್ಟು ಎಲೆಗಳು, ಬೇರುಗಳಲ್ಲಿ ಬಣ್ಣವನ್ನು ನೀಡುತ್ತೆ. ಮುಖ್ಯವಾಗಿ ಗಿಡಗಳಲ್ಲಿ ನೀರು ಮತ್ತು ಲವಣ ಅಂಶ ಸಾಗಿಸುವ ಟಿಶ್ಯೂಗಳು ಯಾವುದಪ್ಪ ಅಂದರೆ ಜೈಲಮ್ ಆಗಿರುತ್ತೆ ಸ್ನೇಹಿತರೆ. ನೀರು ಸಾಗಿಸಲು ಜೈಲಮ್ ಆಗಿರುತ್ತೆ. ಜೈಲಮ್ ಅಂದ್ಬಿಟ್ಟು ಇದೊಂದು ಶಾಶ್ವತ ಅಂಗಾಂಶ ಆಗಿರುತ್ತೆ ಮತ್ತು ನೀರು ಮತ್ತು ಖನಿಜಾಂಶಗಳನ್ನು ಏನಪ್ಪ ಅಂದರೆ ಸಾಗಿಸ್ತಾ ಇರುತ್ತೆ ಸ್ನೇಹಿತರೆ. ಇದು ಜೈಲಮ್ ಅಂಗಾಂಶದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನಳಿಕೆಗಳು ಮತ್ತು ಜೈಲಮ್ ಅಂಗಾಂಶದಲ್ಲಿ ಪೈರೆಂಕೈಮ ಅಂಗಾಂಶ ಮತ್ತು ಜೈಲಮ್ ನಾರು ಮತ್ತು ಜೈಲಮ್ ನಳಿಕೆ ಕಂಡುಬರ್ತವೆ. ಮುಖ್ಯವಾಗಿ ಟ್ರಕೆಡಗಳು ಏನಪ್ಪ 4 ಘಟಕಗಳನ್ನು ಹೊಂದಿದೆ ಸ್ನೇಹಿತರೆ. ಟ್ರಕೆಡ ಎಂಬ 4 ಘಟಕಗಳು ಹೊಂದಿದೆ. ಉದಾಹರಣೆ
ಜೈಲಮ್ ನಳಿಕೆಗಳು ಟ್ರಕೆಟ್ಗಳು ಸಸ್ಯ ದ್ರವದ ಸಾಗಾಣಿಕೆ ಭಾಗವಾಗಿರೋದ್ರಿಂದ ಸಾಗಾಣಿಕೆ ಕೆಲಸ ಮಾಡುತ್ತೆ ಸ್ನೇಹಿತರೆ. ಯಾವುದಪ್ಪ ಅಂದರೆ ಜೈಲಮ್ ಮತ್ತು ಟ್ರಕೆಟ್ಗಳು ಏನಪ್ಪ ಅಂದರೆ ಸಾಗಾಣಿಕೆ ಕೆಲಸ ಮಾಡ್ತವೆ ಸ್ನೇಹಿತರೆ. ಇವು ಜೈಲಮ್ ಪ್ಯಾರೆಂಕೈಮ ಬಂದ್ಬಿಟ್ಟು ಸಸ್ಯದ ಪಾರ್ಶ್ವ ಸಾಗಾಣಿಕೆಯಲ್ಲಿ ಪಾಲ್ಗೊಳ್ಳುತ್ತದೆ. ಅಂದರೆ ಸಸ್ಯದ ಪ್ಯಾರೆಂಕೈಮ ಬಂದ್ಬಿಟ್ಟು ಸಸ್ಯದ ಪಾರ್ಶ್ವ ಸಾಗಾಣಿಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಟ್ರಕೆಟ್ಗಳು ಬಂದ್ಬಿಟ್ಟು ಅಂದ್ರೆ ಹೂವಿನ ಸಸ್ಯಗಳು ಟ್ರಕೆಟ್ ಬಂದ್ಬಿಟ್ಟು ಹೂ ಬಿಡೋದ ಸಸ್ಯಗಳಿಗೆ ಸಾಗಾಣಿಕೆ ಮಾಡ್ತವೆ ಸ್ನೇಹಿತರೆ. ಯಾವುದಾದ್ರು ಹೂ ಬಿಡಲ್ಲೋ ಅವ್ರಿಗೆ ಏನಪ್ಪ ಅಂತಂದರೆ ಈ ಟ್ರಕೆಟ್ಗಳು ಏನಪ್ಪ ಅಂದರೆ ನೀರನ್ನು ಬಿಡ್ತವೆ ಸ್ನೇಹಿತರೆ. ಜೈಲಮ್ ನಳಿಕೆಗಳು ಆವೃತ ಬೀಜ ಪ್ರಧಾನ ಸಾಗಾಣಿಕೆ ಘಟಕಗಳಾಗಿವೆ. ಜೈಲಮ್ ನಳಿಕೆಗಳು ಏನಪ್ಪ ಅಂದರೆ ಆವೃತ ಬೀಜ ಸಸ್ಯಗಳಿಗೆ ನೀರನ್ನು ಸಾಗಿಸ್ತವೆ. ಆಕ್ಸಿನ ಬಂದ್ಬಿಟ್ಟು ಸಸ್ಯದ ಮೊಗ್ಗಿನ ತುದಿಗೆ ಏನಪ್ಪ ಅಂದರೆ ಇವು ಆಹಾರವನ್ನು ಅಥವಾ ನೀರನ್ನು ಸರಬರಾಜು ಮಾಡ್ತವೆ ಸ್ನೇಹಿತರೆ. ಜಿಬ್ಬರ್ಲಿನ್ ಬಂದ್ಬಿಟ್ಟು ಏನಪ್ಪ ಕಾಂಡದ ಬೆಳವಣಿಗೆ ಏನಪ್ಪ ಅಂದರೆ ಸಹಾಯ ಮಾಡಿಸ್ತದೆ ಜಿಬ್ಬರ್ಲಿನ್. ತಿರ್ಗಾ ಸೈಟೋಕಿನಿನ್ ಏನಪ್ಪ ಅಂದರೆ ಕೋಶ ವಿಭಜನೆಗೆ ಏನಪ್ಪ ಅಂದರೆ ಸಹಾಯಕವಾಗಿದೆ ಸ್ನೇಹಿತರೆ. ಹಣ್ಣು ಮತ್ತು ಬೀಜಗಳು ಹಣ್ಣಾಗಲು ಕೋಶದಿಂದ ಸಹಾಯಕವಾಗಿದೆ. ಆಕ್ಸಿಬಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸಸ್ಯದ ಬೆಳವಣಿಗೆ ಕುಂಠಿತಗೊಂಡಾಗ ಹಾರ್ಮೋನ್ ಬಿಡುಗಡೆ ಆಗಿಬಿಟ್ಟು ಪತ್ರದ ತೊರೆಯುವ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಅಂದರೆ ಸಸ್ಯ ಬೆಳವಣಿಗೆ ಕುಂಠಿತಗೊಳ್ಳುವಾಗ ಏನಪ್ಪ ಅಂದರೆ ಆಕ್ಸಿಬಿಕ್ ಆಮ್ಲ ಸಹಾಯ ಮಾಡುತ್ತೆ. ಇಥಿಲಿನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕಾಯಿ ಹಣ್ಣಾಗಲು ಸಹಾಯ ಮಾಡಿಸೋದು ಇಥಿಲಿನ್. ಎಕ್ಸಾಮ್ ಕೇಳಿದ್ರೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಇಥಿಲಿನ್. ಇದು ಇಲ್ಲ ವಾಹಕಗಳು ನೋಡೋಣ ಸ್ನೇಹಿತರೆ. ನೆಕ್ಸ್ಟು ಈ ಸಸ್ಯದ ಬಗ್ಗೆ ಪಾಠ ನೋಡೋಣ ಸ್ನೇಹಿತರೆ. ಯಾಕಂದರೆ ಸಸ್ಯಗಳಲ್ಲಿ ಮುಖ್ಯವಾಗಿ ನೀರು ಮತ್ತು ಆಹಾರವನ್ನು ಸಾಗಿಸಲು ಜೈಲಮ್ ಬಂದ್ಬಿಟ್ಟು ಸಸ್ಯದ ಬೇರುಗಳಿಂದ ಎಲೆಗಳ ನೀರನ್ನು ಸಾಗಿಸುತ್ತಾರೆ. ಫ್ಲೋಯಮ್ ಬಂದ್ಬಿಟ್ಟು ಎಲೆಗಳಿಂದ ಆಹಾರವನ್ನು ಸಸ್ಯದ ಇತರ ಭಾಗಗಳಿಗೆ ನೀರಿಂಗ್ ಹೋದರೆ ಸ್ನೇಹಿತರೆ ಅಲ್ಲಿ ಆಹಾರ ಏನಪ್ಪ ಅಂತಂದರೆ ಈ ಆಹಾರವನ್ನು ಏನಪ್ಪ ಅಂತಂದರೆ ಎಲ್ಲ ಸಸ್ಯದ ಭಾಗಗಳಿಗೆ ಇದು ಕೊಂಡ್ಕೊಂಡು ಹೋಗೋ ಸ್ನೇಹಿತರೆ ಫ್ಲೋಯಮ್. ಇದರಲ್ಲಿ ವಾಹಕ ರಹಿತ ಸಸ್ಯದ ಅಂಗಾಂಶ ಭಾಗ 1 ಮತ್ತು ವಾಹನ ರಹಿತ ಅಂತಿದೆ ಸ್ನೇಹಿತರೆ. ವಾಹನ ಸಹಿತ ಇದೆ ಸ್ನೇಹಿತರೆ. ಸಹಿತ ಇದು ಪಾರ್ಟ್ 1 ಆದರೆ ಇದು ಪಾರ್ಟ್ 2 ಆಗಿದೆ ಸ್ನೇಹಿತರೆ. ಈ ಪಾರ್ಟ್ 1 ನೋಡೋಣ ಸ್ನೇಹಿತರೆ. ಈಗ ವಾಹಕ ರಹಿತ ಸಸ್ಯಗಳು ಮುಖ್ಯವಾಗಿ ಜೈಲಮ್ ಮತ್ತು ಫ್ಲೋಯಮ್ ವಾಹಕ ಅಂಗಾಂಶಗಳು ಏನಪ್ಪ ಅಂದರೆ ಇದರಲ್ಲಿ ಇರುವುದಿಲ್ಲ ಸ್ನೇಹಿತರೆ. ಇದರಲ್ಲಿ ವಾಹಕ ನಾಳ ರಹಿತ ಸಸ್ಯಗಳಲ್ಲಿ ಏನಪ್ಪ ಅಂತಂದರೆ ಜೈಲಮ್ ಮತ್ತು ಫ್ಲೋಯಮ್ ಇರುವುದಿಲ್ಲ. ಚಪ್ಪಟೆ ಸಸ್ಯಗಳು ಇವು ಏಕಕೋಶ ಮತ್ತು ಬಹುಕೋಶ ಶೈವಾಲಗಳಾಗಿರ್ತವೆ. ಉದಾಹರಣೆ ಆವಾಸ ಸಸ್ಯಗಳು ಏನಪ್ಪ ಅಂದರೆ ತೇವಾಂಶ ಇರುವ ಪ್ರದೇಶಗಳಲ್ಲಿ ಬೆಳೆಯುತ್ತವೆ ಸ್ನೇಹಿತರೆ. ತಿರುಗಿ ಏನಪ್ಪ ಅಂದರೆ ಆವಾಸ ಸಸ್ಯಗಳು ಮುಖ್ಯವಾಗಿ ಥ್ಯಾಲಸ್ ಎಂಬ ಏಕಕೋಶ ಶೈವಾಲ ಚಪ್ಪಟೆಯಾಗಿದ್ದು ಥ್ಯಾಲಸ್ ರಚನೆಯನ್ನು ಹೊಂದಿದ ಸ್ನೇಹಿತರೆ ಆವಾಸ ಸಸ್ಯಗಳು. ವಾಹಕನಾಳ ರಹಿತ ಸಸ್ಯಗಳಾಗಿರ್ತವೆ. ಇವು ಕೋಶ ಭಿತ್ತಿಯನ್ನು ಹೊಂದಿದ ಸ್ನೇಹಿತರೆ. ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಎಂಬ ಆವಾಸ ಸಸ್ಯ ಏನಪ್ಪ ಅಂದರೆ ಕೋಶ ಭಿತ್ತಿಯನ್ನು ಹೊಂದಿದೆ. ಉದಾಹರಣೆ ನೀಲಿ ಹಸಿರು ಶೈವಾಲ ಡಯಾಟಮ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಹಸಿರು ಸಸ್ಯಗಳಿಗೆ ಏನಪ್ಪ ಅಂದರೆ ಹಸಿರು ಶೈವಾಲಗಳು ಆವಾಸ ಸಸ್ಯಗಳಿಗೆ ಉದಾಹರಣೆ ಆಗಿದೆ ಸ್ನೇಹಿತರೆ. ಇದು ಆವಾಸ ಸಸ್ಯಗಳಿಗೆ ಉದಾಹರಣೆ ಆಗಿದೆ ಸ್ನೇಹಿತರೆ. ಮೇಲೆ ಯಾವುದಪ್ಪ ಅಂತಂದರೆ ನೋಡಿ ಸ್ನೇಹಿತರೆ ನೀಲ ಹಸಿರು ಶೈವಾಲ ಮತ್ತು ಏನಪ್ಪ ಅಂತಂದರೆ ಡಯಾಟಮ್. ಬಹುಕೋಶ ಶೈವಾಲಗಳು ಏನಪ್ಪ ಅಂದರೆ ಗುಣಲಕ್ಷಣಗಳೇನಪ್ಪ ಅಂತಂದರೆ ಪ್ರಮುಖವಾಗಿ ಜಲವಾಸಿ ಸಸ್ಯಗಳಾಗಿರ್ತವೆ. ಬಹುಕೋಶಗಳು ಬೇರು ಮತ್ತು ಕಾಂಡ ಏನಪ್ಪ ಅಂದರೆ ಎಲೆಗಳಂಥ ಸ್ಪಷ್ಟವಾದ ರಚನೆಗಳು ಹೊಂದಿರುವುದಿಲ್ಲ ಸ್ನೇಹಿತರೆ. ಬಹುಕೋಶಗಳು ಬೇರು ಕಾಂಡ ಮತ್ತು ಎಲೆಗಳು ಹೊಂದಿರುವುದಿಲ್ಲ. ಜಲವಾಸಿ ಸಸ್ಯಗಳಾಗಿರುತ್ತೆ ಸ್ನೇಹಿತರೆ. ಅವು ಬಹುಕೋಶವು ಥ್ಯಾಲಸ್ ರಚನೆಯನ್ನು ಹೊಂದಿದ ಸ್ನೇಹಿತರೆ ತೆಪ್ಪಟಾಕಾರದಲ್ಲಿರ್ತವೆ. ಶೈವಾಲಗಳೇ ಮುಖ್ಯವಾಗಿ ಬಹುಕೋಶ ಶೈವಾಲ ಯಾವುದಪ್ಪ ಅಂತಂದರೆ ಈ ನೀರಲ್ಲಿ ಇರ್ತದೆ ಸ್ನೇಹಿತರೆ ಎನಿ ಟೈಮು. ಕೆಂಪು ಶೈವಾಲ ಬಂದ್ಬಿಟ್ಟು ಪಾಲಿಸೈನೋಫಿಯಾ ಪೆಟ್ರಾಕೋಸ್ಟಮರ್ ಆಗಿರುತ್ತೆ. ಕಂದು ಶೈವಾಲ ಬಂದ್ಬಿಟ್ಟು ಎಕ್ಟೋಕಾರ್ಪಸ್ ಸರ್ಗಮ್ ಆಗಿರುತ್ತೆ. ಹಸಿರು ಶೈವಾಲ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಸ್ಪೈರೋಗೈರಾ ಆಗಿರುತ್ತೆ ಸ್ನೇಹಿತರೆ. ಇವು ಕೇಳ್ತಾರೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟು. ಇವು ನೋಡ್ಕೊಬಿಡಿ ಯಾಕಂದರೆ ಎಕ್ಸಾಮ್ಗೆ ಕೇಳ್ತಾರೆ. ಹೊಂದಿಸಿ ಬರೀರಿ ಮತ್ತು ಉದಾಹರಣೆ ಕೇಳ್ತಾರೆ ಸ್ನೇಹಿತರೆ. ಎಕ್ಸಾಮ್ ಪಾಯಿಂಟ್ ವೆರಿ ಇಂಪಾರ್ಟೆಂಟು. ಕೇಳಿದ್ದಾರೆ ನೀವು ಸ್ಕ್ರೀನ್ಶಾಟ್ ತೊಗೊಬಿಡಿ. ಇದರಲ್ಲಿ ಮುಖ್ಯವಾಗಿ ಹಸಿರು ಶೈವಾಲಗಳು ಯಾವುದಪ್ಪ ಅಂದರೆ ಕ್ಲೋರೋಫಿಲ್ ವರ್ಣಕ್ಕಿರುತ್ತೆ. ಸ್ಪೈರೋಗೈರಾ ಎಲೆಕ್ಟ್ರಿಕ್ಸ್ ಏನಪ್ಪ ಅಂದರೆ ಉದಾಹರಣೆ ಆಗಿದೆ. ಕೆಂಪು ಶೈವಾಲಕ್ಕೆ ಪೈರೋಎರಿಥ್ರಿನ್ ಮತ್ತು ಕ್ಲೋರೋಫಿಲ್ ಇರುತ್ತೆ. ಪೆಟ್ರಾಕೋಸ್ಟಮರ್ ಪಾಲಿಸೈಫೋನಿಯಾ ಏನಪ್ಪ ಅಂದರೆ ಉದಾಹರಣೆ ಆಗಿರುತ್ತೆ. ಕಂದು ಶೈವಾಲಗೆ ಏನಪ್ಪ ಅಂದರೆ ಕ್ಯಾಂಥೋಫಿಲ್ ಕ್ಲೋರೋಫಿಲ್ ಇರುತ್ತೆ. ಸರ್ಗ್ಯಾಸ ಮತ್ತು ಎಕ್ಟೋಕಾರ್ಪಸ್
ಏನಪ್ಪ ಅಂದರೆ ಉದಾಹರಣೆ ಆಗಿರುತ್ತೆ. ಇದು ಎಕ್ಸಾಮ್ ಕೇಳಿದಾರೆ ಸ್ನೇಹಿತರೆ, ಆಲ್ರೆಡಿ ಈಗ ಎಕ್ಸಾಮ್ ಕೇಳಿದ್ದಾರೆ. ನೆಕ್ಸ್ಟ್ ಒಂದು ಹೇಳಿದ್ರೆ ಸೇವಲೆಗಳು ಮತ್ತು ಆಲ್ಗೇಸ್ ಅಂತ ಕರೀತಾರೆ. ಸೇವಲೆಗಳು ಮುಖ್ಯವಾಗಿ ಸೇವಲೆಗಳು ಕಂದು ಸೇವಲೆಗಳು ಇವು ಆಲ್ಬಿನ್ ಎಂಬ ವಸ್ತುವನ್ನು ಹೊಂದಿದೆ ಸ್ನೇಹಿತರೆ. ಮತ್ತು ಐಸ್ ಕ್ರೀಮ್ ತಿರ್ಗಾ ಚಾಕ್ಲೇಟ್ ಏನಪ್ಪ ಅಂತಂದರೆ ಇವರು ಉತ್ಪಾದನೆ ಮಾಡಲು ಏನಪ್ಪ ಅಂದರೆ ಸಹಾಯ ಮಾಡುತ್ತೆ. ಕಂದು ಸೇವಲ ಏನಪ್ಪ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಐಸ್ ಕ್ರೀಮು ಏನಪ್ಪ ಅಂದರೆ ಚಾಕ್ಲೇಟ್ ಏನಪ್ಪ ಅಂತಂದರೆ ಇದಕ್ಕೆ ಬೇಕಾಗಿಸೋದು ಕಂದು ಸೇವಲೆಗೆ. ಕೆಂಪು ಸೇವಲೆಗಳು ಬಂದ್ಬಿಟ್ಟು ಆಗಾರ ಎಂಬ ವಸ್ತುವನ್ನು ಉತ್ಪಾದನೆ ಮಾಡುತ್ತೆ ಸ್ನೇಹಿತರೆ. ಇದೇನಪ್ಪ ಅಂದರೆ ಪ್ರಯೋಗಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಲು ಕೃತಕ ಮಾಧ್ಯಮವಾಗಿ ಬಳಸ್ತಾರೆ ಕೆಂಪು ಸೇವಲವನ್ನು. ಅಜೋಲಾ ಬಂದ್ಬಿಟ್ಟು ಏನಪ್ಪ ಅಂದರೆ ನೀರಿನ ಹಸಿರು ಸೇವಲವಾಗಿದ್ದು ಅದು ಜೈವಿಕ ರಸಗೊಬ್ಬರಕ್ಕೆ ಅಜೋಲಾ ಏನಪ್ಪ ಅಂದರೆ ಸೇವಲ ಬಳಸ್ತಾರೆ. ಲ್ಯಾಮಿನಿಯಾ ಸೇವಲ ಬಂದ್ಬಿಟ್ಟು ಏನಪ್ಪ ಅಂದರೆ ಅಯೋಡಿನ್ ಮತ್ತು ಪೊಟ್ಯಾಷಿಯಂ ತಯಾರಿಕೆಯಲ್ಲಿ ಬಳಸ್ತಾರೆ ಸ್ನೇಹಿತರೆ. ಈ ಸೇವಲೆಗಳ ಉಪಯೋಗಗಳು ಏನಪ್ಪ ಅಂದರೆ ಆಲ್ರೆಡಿ ನೋಡಿದ್ದೀವಿ ಸ್ನೇಹಿತರೆ. ಇದನ್ನು ತಿರುಗಿ ಏನಪ್ಪ ಅಂದರೆ ನೆಕ್ಸ್ಟ್ ಹೋಗೋಣ. ಅವಸಸ್ಯಗಳು ಮುಖ್ಯವಾಗಿ ಸಸ್ಯದ ಲೋಕದ ಉಪಜೀವಿಗಳೆಂದು ಕರೀತಾರೆ ಅವಸಸ್ಯಗಳನ್ನು. ಇವು ಬೇರುಗಳ ಬದಲಿಗೆ ರೈಸಾರ್ಟ್ ಎಂಬ ಅಂಶವನ್ನು ಹೊಂದಿರುತ್ತವೆ. ಬೇರುಗಳ ಬುಡದಲ್ಲಿ ಏನಪ್ಪ ಅಂದರೆ ಈ ಬೇರುಗಳ ಬುಡದಲ್ಲಿ ಏನಪ್ಪ ಅಂದರೆ ರೈಸಾರ್ಟ್ ಎಂಬ ಅಂಶವನ್ನು ಹೊಂದಿರುತ್ತದೆ. ಚಕ್ರ ಸಂಪೂರ್ಣವಾಗಿ ನೀರಿನ ಅಗತ್ಯವಾಗಿರುತ್ತೆ ಇದಕ್ಕೆ ಮುಖ್ಯವಾಗಿ. ನೋಡಿ ಸ್ನೇಹಿತರೆ, ಅವಸಸ್ಯಗಳಲ್ಲಿ ಮುಖ್ಯವಾಗಿ ರೈಬೋಜಿಯಮ್ ಏನಪ್ಪ ಅಂದರೆ ಬೇರಿನಲ್ಲಿ ಗಂಟಲ್ಲಿ ಹೊಂದಿರುತ್ತೆ ಸ್ನೇಹಿತರೆ. ಯಾವ ಥರ ಅಂತಂದರೆ ತೋರಿಸಿ ನೋಡಿ ಸ್ನೇಹಿತರೆ. ಈ ಬೇರುಗಳು ಏನಪ್ಪ ಮರ ಇರ್ತಲ್ಲ ಸ್ನೇಹಿತರೆ, ಈ ಮರ ಅಂದ್ಕೊಳ್ಳಿ. ಈ ಬೇರುಗಳು ಇರ್ತಾವಲ್ಲ ಸ್ನೇಹಿತರೆ, ಈ ಬೇರುಗಳಲ್ಲಿ ರೈಬೋಜಿಯಮ್ ಗಂಟಾಗಿರುತ್ತೆ ಸ್ನೇಹಿತರೆ. ಇದು ರೈಬೋಜಿಯಮ್ ಗಂಟಾಗಿರುತ್ತೆ. ಇದೇನಪ್ಪ ಅಂದರೆ ಇದರಲ್ಲಿ ಹೊಂದಿರುತ್ತೆ ಸ್ನೇಹಿತರೆ. ಸಸ್ಯಲೋಕದ ಉಭಯವಾಸಿಗಳೆಂದು ಕರೀತಾರೆ ಏನಪ್ಪ ಅವಸಸ್ಯಗಳನ್ನು. ಜೀವಚಕ್ರ ಪೂರ್ಣಗೊಳಿಸಲು ನೀರು ಅಗತ್ಯವಾಗಿರುತ್ತೆ ಸ್ನೇಹಿತರೆ. ಉದಾಹರಣೆ ಅವಸಸ್ಯಗಳು ರಿಕ್ಸಿಯಾ, ಮರ್ಗೆನ್ಸಿಯಾ ಮತ್ತು ಪಿನೋರಿಯಾ. ಇದು ಎಕ್ಸಾಮ್ ಕೇಳಿದಾರಲ್ಲ ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ದೀರಾ. ಎಕ್ಸಾಮ್ ಕೇಳಿದ್ದಾರೆ, ಒಂದಿಸಬರಿಗೆ ಕೇಳಿದ್ದಾರೆ. ಈಗ ರಿಕ್ಸಿಯಾ ಮರ್ಗೆನ್ಸಿ ಅವಸಸ್ಯ ಉದಾಹರಣೆ ಯಾವುದು ಕೇಳಿದ್ದಾರೆ. ಇದು ಚಾಕ್ಲೇಟ್ ತಯಾರಿಕೆಯಲ್ಲಿ ಬಳಸ್ತಾರೆ ಅವಸಸ್ಯಗಳನ್ನು. ಐಸ್ ಕ್ರೀಮು ಮತ್ತು ಮಾಂಸದ ಸಂಸ್ಕರಣೆಯಲ್ಲಿ ಬಳಸ್ತಾರೆ ಸ್ನೇಹಿತರೆ. ತಿರ್ಗಾ ಅವಸಸ್ಯಗಳು ಈ ಥರ ಇರುತ್ತೆ ನೋಡಿ ಸ್ನೇಹಿತರೆ. ವಾಹಕ ನಾಳ ಸಹಿತ ಸಸ್ಯಗಳು ಪಾರ್ಟ್ 2 ಸ್ನೇಹಿತರೆ. ಇಷ್ಟೊತ್ತು ಏನು ನೋಡಿದ್ವಿ, ವಾಹಕ ನಾಳ ರಹಿತ ಸಸ್ಯಗಳು ನೋಡಿದ್ವಿ. ಇದು ಪಾರ್ಟ್ 2 ನೋಡೋಣ ಸ್ನೇಹಿತರೆ. ಇದು ಪಾರ್ಟ್ 2 ಆಗಿರುತ್ತೆ. ಮುಖ್ಯವಾಗಿ ಜೈಲ ಮತ್ತು ಫ್ಲೋಯಮ್ ಅಂಶವನ್ನು ಹೊಂದಿರುತ್ತವೆ ಸ್ನೇಹಿತರೆ. ಉದಾಹರಣೆ ಒಟ್ಟು 3 ಇದೆ. ಒಂದು ಪುಚ್ಚ ಸಸ್ಯಗಳು, ನಗ್ನ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು ಅಂತಿರ್ತವೆ ಸ್ನೇಹಿತರೆ. ಪುಚ್ಚ ಸಸ್ಯಗಳು ನೋಡೋಣ ಸ್ನೇಹಿತರೆ. ಇದರಲ್ಲಿ ವಾಹಕ ನಾಳವನ್ನು ರೂಢಿಕೊಂಡಿರುವ ಮೊದಲ ಸಸ್ಯವರ್ಗ ಆಗುತ್ತೆ ಟ್ರೈಕಿಯೋಫೈಟ್ಸ್ ಅಂತ ಕರೀತಾರೆ. ಸೆಲ್ಲಾಜೆಲ್ಲ, ಲೈಕೋಪೋಡಿಯಂ, ಅಡಿಯಾಟಮ್, ಮರ್ಸಿನಿಯಾ ಮತ್ತು ಫರ್ನ್ ಏನಪ್ಪ ಅಂದರೆ ಇವಕ್ಕೆ ಉದಾಹರಣೆ ಆಗಿರುತ್ತೆ ಸ್ನೇಹಿತರೆ ಪುಚ್ಚ ಸಸ್ಯಗಳಿಗೆ. ವಾಹಕನಾಳ ರಹಿತ ಸಸ್ಯಗಳಲ್ಲಿ ಜರಿ ಸಸ್ಯಗಳನ್ನು ಹೊಂದಿರ್ತವೆ ಸ್ನೇಹಿತರೆ. ಆ ಜರಿ ಸಸ್ಯಗಳು ವಾಹಕ ಅಂಗಾಂಶ ಹೊಂದಿದೆ. ಇವು ತೋಟದ ನೆರಳಿನಲ್ಲಿ ತಂಪು ಮಣ್ಣಿನಲ್ಲಿ ಹೆಚ್ಚು ಬೆಳೀತವೆ ಸ್ನೇಹಿತರೆ. ಉದಾಹರಣೆ ಫರ್ನು, ಅಜೋಲಾ ಮತ್ತು ಅಯಾಟಮ್ ಏನಪ್ಪ ಅಂದರೆ ಇವು ಏನಪ್ಪ ಅಂದರೆ ಜರಿ ಸಸ್ಯಗಳಾಗಿರ್ತವೆ ಸ್ನೇಹಿತರೆ. ಅಡಿಯಾಟಮ್ ಬಂದ್ಬಿಟ್ಟು ಏನಪ್ಪ ನಡೆದಾಡುವ ಜರಿ ಸಸ್ಯ ಆಗಿರುತ್ತೆ ಸ್ನೇಹಿತರೆ. ಎಲೆಗಳು ನೆಲಕ್ಕೆ ಇಳಿದು ಏನಪ್ಪ ಅಂದರೆ ಬೇರುಗಳು ಏನಪ್ಪ ಅಂದರೆ ಚಲಿಸ್ತವೆ ಸ್ನೇಹಿತರೆ. ಇದು ಅಡಿಯಾಟಮ್ ಸಸ್ಯ ಆಗಿರುತ್ತೆ. ಉಪಯೋಗ ಬಂದ್ಬಿಟ್ಟು ಏನಪ್ಪ ಅಂದರೆ ಮುಖ್ಯವಾಗಿ ಒಂದು ಹೂಗುಚ್ಛ ಮತ್ತು ಹೂ ಜೋಡಣೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ರೆ. ಜರಿ ಸಸ್ಯಗಳು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇಂಧನವನ್ನು ಸಹ ಉಂಟು ಮಾಡಲು ಸಹಾಯ ಮಾಡ್ತವೆ ಸ್ನೇಹಿತರೆ ಜರಿ ಸಸ್ಯಗಳು. ತಿರ್ಗಿ ಏನಪ್ಪ ಅಂತಂದರೆ ಜರಿ ಸಸ್ಯಗಳನ್ನು ಮುಖ್ಯವಾಗಿ ಈ ಥರ ಇರುತ್ತೆ ನೋಡಿ ಸ್ನೇಹಿತರೆ ಜರಿ ಸಸ್ಯಗಳು. ಜಿಮ್ನೋಸ್ಪರ್ಮ್ ಅಥವಾ ಅನಾವೃತ ಬೀಜ ಸಸ್ಯಗಳು ಎಂದು ಕರೀತಾರೆ ಸ್ನೇಹಿತರೆ. ಏನಪ್ಪ ಅಂದರೆ ಇದರಲ್ಲಿ ಮುಖ್ಯವಾಗಿ ಬೀಜ ಹಣ್ಣಿನಿಂದ ಆವೃತವಾಗಿರೋದಿಲ್ಲ ಸ್ನೇಹಿತರೆ. ಅಂದರೆ ಬೀಜವು ಏನಪ್ಪ ಅಂದರೆ ಹಣ್ಣಿನಿಂದ ಆವೃತವಾಗಿರೋದಿಲ್ಲ ಅಥವಾ ನಗ್ನ ಬೀಜಗಳಾಗಿರ್ತವೆ ಸ್ನೇಹಿತರೆ. ಒಳಗಡೆ ಬೀಜ ಇರೋದಿಲ್ಲ. ಹಣ್ಣಿನ ಬೀಜ ಏನಪ್ಪ ಅಂದರೆ ಒಂದು ಮಾವಿನ ಹಣ್ಣು ತೊಗೊಳ್ಳೋ ಬೀಜ ಇರುತ್ತಲ್ಲ ಸ್ನೇಹಿತರೆ, ಅದರಲ್ಲಿ ಬೀಜ ಇರೋಲ್ಲ. ಅದನ್ನೇನಪ್ಪ ಅಂದರೆ ಅನಾವೃತ ಬೀಜ ಸಸ್ಯಗಳು. ಉದಾಹರಣೆ ಸ್ವೈಕಾಸ್ ಮತ್ತು ಫೈನಸ್ ಎಂಬ 2 ವಿಷಯಗಳು ಏನಪ್ಪ ಅಂದರೆ ಸಸ್ಯಗಳು ಉದಾಹರಣೆ ಆಗಿದೆ. ಅನಾವೃತ ಬೀಜ ಸಸ್ಯಗಳು ಪ್ರಮುಖ ಲಕ್ಷಣಗಳು ಇವು ಹೂ ಮತ್ತು ಹಣ್ಣನ್ನು ಬಿಡುವುದಿಲ್ಲ ಸ್ನೇಹಿತರೆ. ಹೂ ಮತ್ತು ಹಣ್ಣು ಬಿಡುವುದಿಲ್ಲ. ಇವು ಶಂಕು ಉತ್ಪಾದಿಸುವ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತೆ ಸ್ನೇಹಿತರೆ. ಕೋನ್ಸ್ ಮೂಲಕ ಏನಪ್ಪ ಸಂತಾನೋತ್ಪತ್ತಿ ಮಾಡುತ್ತೆ. ಕೇಳ್ತಾರೆ ಸ್ನೇಹಿತರೆ, ಇದು ಇಂಪಾರ್ಟೆಂಟು ಕೇಳ್ತಾರೆ. ಬಹುಕೋಶ ಮತ್ತು ಸದಾ ಹಸಿರಿಂದ ಕೂಡಿರ್ತವೆ ಸ್ನೇಹಿತರೆ. ಸೈಕತ್ ಮತ್ತು ವೇನಸ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಇವಾಗ ಉದಾಹರಣೆ ಆಗಿದೆ ಸ್ನೇಹಿತರೆ.
ಮುಖ್ಯವಾಗಿ ಆವೃತ ಬೀಜ ಸಸ್ಯಗಳು ಎಂಜಿಯೋಸ್ಪರ್ಮ್ ಅಂತ ಕರೀತಾರೆ ಸರ್. ಆವೃತ ಬೀಜ ಸಸ್ಯಗಳು ಹಣ್ಣಿನಿಂದ ಏನಪ್ಪ ಅಂದರೆ ಹಣ್ಣಿನ ಬೀಜವನ್ನು ಹೊಂದಿರ್ತವೆ ಸ್ನೇಹಿತರೆ. ಇದರಲ್ಲಿ ಮಾವಿನ ಹಣ್ಣು ಉದಾಹರಣೆ. ದೇವರಹಣ್ಣು ಏನಪ್ಪ ಅಂತಂದರೆ ಬೀಜಗಳನ್ನು ಹೊಂದಿರ್ತವೆ. ಹೂ ಬಿಡೋ ಸಸ್ಯಗಳಾಗಿವೆ. ಮೆಕ್ಕೆಜೋಳ, ತೆಂಗು, ಗೋಧಿ, ಸಜ್ಜೆ, ಭತ್ತ, ತೊಗರಿ ಏನಪ್ಪ ಅಂದರೆ ಆವೃತ ಬೀಜ ಸಸ್ಯಗಳಾಗಿರ್ತವೆ. ಹೂವಿನ ಸಂತಾನೋತ್ಪತ್ತಿ ಏನಪ್ಪ ಅಂದರೆ ಆವೃತ ಬೀಜ ಸಸ್ಯಗಳಿಂದ ಆಗಿರುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಆವೃತ ಬೀಜ ಸಸ್ಯಗಳಲ್ಲಿ ಆವೃತ ಮತ್ತು ಅನಾವೃತ ನೋಡೋಣ ಸ್ನೇಹಿತರೆ. ವ್ಯತ್ಯಾಸ ನೋಡೋಣ. ಹಣ್ಣಿನ ಕವಚದಿಂದ ಏನಪ್ಪ ಅಂದರೆ ಆವೃತವಾಗಿರುತ್ತವೆ ಸ್ನೇಹಿತರೆ ಆವೃತ ಬೀಜ ಸಸ್ಯಗಳು. ಅನಾವೃತ ಒಂದು ಹಣ್ಣಿನ ಕವಚದಿಂದ ಆಗಿರುವುದಿಲ್ಲ. ಹೂವನ್ನು ಬಿಡುತ್ತವೆ ಆವೃತ ಸಸ್ಯಗಳು. ಹೂವನ್ನು ಶಂಕು ಏನಪ್ಪ ಅಂದರೆ ಕೋನ್ಸ್ ಮೂಲಕ ಏನಪ್ಪ ಅಂದರೆ ಅನಾವೃತ ಬೀಜ ಸಸ್ಯಗಳು ಬಿಡ್ತವೆ. ಆವೃತ ಬೀಜ ಸಸ್ಯಗಳು ದ್ವಿ ನಿಷೇಚನವನ್ನು ಹೊಂದಿರುತ್ತವೆ ಸ್ನೇಹಿತರೆ. ಇದು ಏಕ ನಿಷೇಚನವನ್ನು ಹೊಂದಿರುತ್ತವೆ. ತಿರ್ಗಾ ಮಾವು, ಭತ್ತ, ಕಡಲೆ, ಸೂರ್ಯಕಾಂತಿ ಏನಪ್ಪ ಅಂದರೆ ಇದಕ್ಕೆ ಉದಾಹರಣೆ ಆಗಿರುತ್ತೆ ಸ್ನೇಹಿತರೆ. ಯಾವುದಕ್ಕಪ್ಪ ಅಂತಂದರೆ ಮುಖ್ಯವಾಗಿ ಆವೃತ ಬೀಜ ಸಸ್ಯಗಳು ಆವೃತ ಬೀಜ ಸಸ್ಯಗಳಾಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಬೀಜವನ್ನು ಹೊಂದಿರುತ್ತೆ ಸ್ನೇಹಿತರೆ. ಮಾವು, ಹಣ್ಣು, ಭತ್ತ, ಕಡಲೆ, ಸೂರ್ಯಕಾಂತಿಯಲ್ಲಿ. ಇದು ಪೈನಸ್ ಮತ್ತು ಸೈಕಸ್. ಪೈನಾಪಲ್ ಇರುತ್ತಲ್ಲ ಸ್ನೇಹಿತರೆ, ಅದರಲ್ಲಿ ಬೀಜವನ್ನು ಹೊಂದಿರುವುದಿಲ್ಲ. ಸೈಕಸ್ ಗಿಡದಲ್ಲಿ ಅದು ಸಹ ಬೀಜ ಹೊಂದಿರುವುದಿಲ್ಲ. ದೇವದಾರು ಸಹ ಬೀಜವನ್ನು ಹೊಂದಿರುವುದಿಲ್ಲ ಸ್ನೇಹಿತರೆ. ಇವೇನಪ್ಪ ಅಂದರೆ ಅನಾವೃತ ಬೀಜ ಸಸ್ಯಗಳು ಉದಾಹರಣೆ ಆಗಿವೆ. ನೋಡ್ಕೊಳ್ಳಿ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟು ಕೇಳ್ತಾರೆ. ತಿರ್ಗಿ ಏನಪ್ಪ ಅಂತ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಅನಾವೃತ ಬೀಜ ಸಸ್ಯಗಳು ಮುಖ್ಯವಾಗಿ ಈ ಥರ ಇರ್ತವೆ ನೋಡಿ ಸ್ನೇಹಿತರೆ. ಏಕದಳ ಧಾನ್ಯಗಳು ಇದು ಆವೃತ ಬೀಜ ಸಸ್ಯಗಳು ಬರ್ತವೆ ಸ್ನೇಹಿತರೆ. ಒಂದೇ ಬೀಜದಳ ಇರುತ್ತೆ ಸ್ನೇಹಿತರೆ. ಏಕದಳ ದ್ವಿದಳ ಆಗಿರುತ್ತೆ. ಒಂದು ಬೀಜದಳ ಇದು 2 ಬೀಜದಳ ಇರುತ್ತೆ. ಮಣ್ಣಿನಲ್ಲಿಯೇ ಉಳಿತವೆ ಸ್ನೇಹಿತರೆ. ಮಣ್ಣಿನ ಮೇಲೆ ಬರುತ್ತೆ ಸ್ನೇಹಿತರೆ. ಯಾವಪ್ಪ ಅಂದರೆ ದ್ವಿದಳ ಧಾನ್ಯಗಳು. ತಂತು ಬೇರನ್ನು ಹೊಂದಿದೆ ಸ್ನೇಹಿತರೆ. ಯಾವುದಪ್ಪ ಏಕದಳ ಸಸ್ಯಗಳು. ದ್ವಿದಳ ಧಾನ್ಯಗಳು ತಾಯಿ ಬೇರನ್ನು ಹೊಂದಿದೆ. ಕೇಳ್ತಾರೆ ತಂತು ಬೇರು ಏಕಧಾನ್ಯವನ್ನು ಹೊಂದಿಸಿದರೆ ಏಕದಳ ಸಸ್ಯಗಳು. ಸಮಾಂತರ ನಾಳವಿನ್ಯಾಸವನ್ನು ಹೊಂದಿದೆ ಏಕದಳ. ದ್ವಿದಳ ಮತ್ತು ಜಾಲಾಂತರ ನಾಳವಿನ್ಯಾಸವನ್ನು ಹೊಂದಿದೆ. ದಳ 3 ಗುಣಿತಗಳನ್ನು ಹೊಂದಿದೆ. 4 3 ಬೀಜಗಳು ಹೊಂದಿರುತ್ತವೆ. 4 ಬೀಜಗಳು ಹೊಂದಿರುತ್ತೆ ಸ್ನೇಹಿತರೆ. ರಾಗಿ, ಭತ್ತ, ಗೋಧಿ, ಜೋಳ, ಕಬ್ಬು, ಬಿದಿರು ಉದಾಹರಣೆ. ಇದು ಏಕದಳ ಧಾನ್ಯಗಳು ಉದಾಹರಣೆ ಆಗಿದೆ ಸ್ನೇಹಿತರೆ. ಇದೇನಪ್ಪ ಅಂದರೆ ಇದು ಏಕದಳ ಧಾನ್ಯಗಳಿಗೆ ಉದಾಹರಣೆ. ಕೇಳ್ತಾರೆ ಸ್ನೇಹಿತರೆ ಎಕ್ಸಾಮ್ಗೆ. ಇದು ದ್ವಿದಳ ಯಾವುದಪ್ಪ ಅಂದರೆ ಸಾಸಿವೆ, ಕಡಲೆ ಮತ್ತು ಏನಪ್ಪ ಇದು ದ್ವಿದಳ ಧಾನ್ಯಗಳು. ಪಾರ್ಥೆನೋಕಾರ್ಪಸ್ ಹಣ್ಣು ಏನಪ್ಪ ಅಂದರೆ ಇದು ಹಣ್ಣಿನ ಬೆಳವಣಿಗೆ ಆಗಿರುತ್ತೆ ಸ್ನೇಹಿತರೆ. ಇದು ಅನಾನಸ್, ಬಾಳೆಹಣ್ಣು ಮತ್ತು ಸೌತೆಕಾಯಿ ಮತ್ತು ದ್ರಾಕ್ಷಿ, ಕಿತ್ತಳೆ ಆಗಿರುತ್ತೆ ಸ್ನೇಹಿತರೆ. ಉದಾಹರಣೆ ಆಗಿರುತ್ತೆ. ಯಾವುದಕ್ಕೆ ಉದಾಹರಣೆ ಆಗಿರುತ್ತಪ್ಪ ಅಂತಂದರೆ ಅನಾವೃತ ಬೀಜ ಸಸ್ಯಗಳು ಉದಾಹರಣೆ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ನೋಡ್ತಾ ಇರೋದು ಏನಪ್ಪ ಅಂದರೆ ಆವೃತ ಬೀಜ ಸಸ್ಯಗಳು ಹಣ್ಣಿನಿಂದ ಆವೃತವಾಗಿರ್ತವೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ ಅನಾನಸು, ಬಾಳೆಹಣ್ಣು ಮತ್ತು ಸೌತೆಕಾಯಿ, ದ್ರಾಕ್ಷಿ, ಕಿತ್ತಳೆ ಏನಪ್ಪ ಅಂದರೆ ಹಣ್ಣಿನಿಂದ ಆವೃತವಾಗಿರ್ತವೆ ಸ್ನೇಹಿತರೆ. ಇದು ಬೀಜ ರಹಿತ ಅನಾವೃತ ಬೀಜ ಸಸ್ಯಗಳಾಗಿರುತ್ತೆ ಸ್ನೇಹಿತರೆ. ಬೀಜ ರಹಿತವಾಗಿರ್ತವೆ ಅನಾವೃತ ಬೀಜ ಸಸ್ಯಗಳು ಉದಾಹರಣೆ. ಇದು ಅನಾವೃತ ಬೀಜಗಳು. ಬೀಜ ಇರುವುದಿಲ್ಲ. ಯಾವುದು ಅನಾನಸ್, ಬಾಳೆಹಣ್ಣು, ಸೌತೆಕಾಯಿ, ದ್ರಾಕ್ಷಿ, ಕಿತ್ತಳೆ. ಹೂವಿನ ರಚನೆ ಬಂದ್ಬಿಟ್ಟು ಏನಪ್ಪ ಕೇಶ. ಹೂವಿನ ಗಂಡು ಭಾಗ ಎಂದು ಕೇಶ ಅಂತ ಕರೀತಾರೆ. ಕೇಶ ಅಂದರೆ ಗಂಡು ಭಾಗ. ಹೆಣ್ಣು ಭಾಗ ಶೀಲಾಗ್ರಹವನ್ನು ಹೊಂದಿರುತ್ತೆ ಸ್ನೇಹಿತರೆ. ಅಂದರೆ ಕೂದಲು ಥರ ಎಳೆಯನ್ನು ಹೊಂದಿರುತ್ತಲ್ಲ ಸ್ನೇಹಿತರೆ. ಈ ಥರ ಕೂದಲು ಥರ ಎಳೆಯನ್ನು ಹೊಂದಿರುತ್ತಲ್ಲ ಸ್ನೇಹಿತರೆ. ಇದೇನಪ್ಪ ಅಂದ್ರೆ ಗಂಡು ಅಂತ ಅರ್ಥ. ಶಿಲಾಗ್ರಹವನ್ನು ಹೊಂದಿರುತ್ತೆ. ಇಷ್ಟೇ ಹೊಂದಿರುತ್ತೆ ಏನಪ್ಪ ಅಂದರೆ ಕಾಯಿ ಥರ. ಅದೇನಪ್ಪ ಅಂದರೆ ಹೆಣ್ಣು ಹೂವು ಅಂತ ಅರ್ಥ ಸ್ನೇಹಿತರೆ. ಹೂವಿನಲ್ಲಿ ಗಂಡು ಭಾಗ ತೆಗೆಯುವುದಕ್ಕೆ ಕ್ಯಾಸ್ಟ್ರಿನ್ ಅಂತ ಕರೀತಾರೆ. ಹೂವಿನಲ್ಲಿ ಗಂಡು ಭಾಗ ತೆಗೆಯೋದಕ್ಕೆ ಕ್ಯಾಸ್ಟ್ರಿನ್ ಅಂತ ಕರೀತಾರೆ. ಪರಾಗಸ್ಪರ್ಶ ಏನಪ್ಪ ಅಂದರೆ ಹೂವಿನ ಕೇಸರದಲ್ಲಿ ನಡೆಯುತ್ತೆ ಸ್ನೇಹಿತರೆ. ಹೆಣ್ಣು ಭಾಗದ ಶಾಲಾಗ್ರಹದಲ್ಲಿ ಏನಪ್ಪ ಅಂದರೆ ಪರಾಗಸ್ಪರ್ಶ ನಡೆಯುತ್ತೆ ಸ್ನೇಹಿತರೆ. ಕೀಟಗಳು ಬಂದು ಇಲ್ಲಿ ಏನಪ್ಪ ಅಂದರೆ ಹೂವು ಹಣ್ಣು ಬಿಡೋ ಥರ ಮಾಡ್ತವೆ ಸ್ನೇಹಿತರೆ. ಶಾಲಾಗ್ರಹದಲ್ಲಿ ಮಾಡ್ತವೆ. ಇದಕ್ಕೆ ಮಾಧ್ಯಮದ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅತಿ ದೊಡ್ಡ ಹೂವು ರಪ್ಲೇಸಿಯಾ ಆರ್ನಾಲ್ಡ್ ಬಂದು ಪ್ರಪಂಚದ ಅತಿ ದೊಡ್ಡ ಹೂವು ಆಗುತ್ತೆ ಸ್ನೇಹಿತರೆ. ಅತಿ ಚಿಕ್ಕ ಹೂವು ವಾಟರ್ ಮಿಲ್ ಗೋಲ್ಡಿಯಾ. ಅತಿ ಎತ್ತರ ಬೆಳೆಯುವ ಹುಲ್ಲು ಏನಪ್ಪ ಅಂದರೆ ಬಿದಿರು ಆಗಿರುತ್ತೆ ಸ್ನೇಹಿತರೆ. ಹೆಚ್ಚು ಬೆಳೆಯುವ ಹುಲ್ಲು ಬಿದಿರಾಗಿರುತ್ತೆ. ಕೇಳಿದರೆ ಚಿಕ್ಕ ಹೂವು ವಾಟರ್ ಮಿಲ್. ಮುಖ್ಯವಾಗಿ ಅನೋಫಿಲಿ ಪರಾಗಸ್ಪರ್ಶ ಹೆಂಗೆ ನಡೀತಪ್ಪ ಅಂತಂದರೆ ಗಾಳಿ ಮೂಲಕ ಅನೋಮೋಫಿಲಿಯಾ. ಗಾಳಿ ಮೂಲಕ ನೋಡಿದನು ಅನೋಮೋಫಿಲಿಯಾ ಎಂದು ಕರೀತಾರೆ. ಕೀಟಗಳ ಮೂಲಕ ನಡೆಯೋದನ್ನು ಎಂಟೋಮೋಫಿಲಿಯಾ ಎಂದು ಕರೀತಾರೆ. ಪಕ್ಷಿಗಳ ಮೂಲಕ ಏನಪ್ಪ ಅಂದರೆ ಪರಾಗಸ್ಪರ್ಶ ನಡೆಯೋದನ್ನು
ಫಿಲಿ ಅಂತ ಕರೀತಾರೆ. ಪ್ರಾಣಿಗಳ ಮೂಲಕ ಏನಪ್ಪ ಅಂದರೆ ನಡೆಯುವುದನ್ನು ಏನಪ್ಪ ಜಿಫೋಲಿ ಎಂದು ಕರೀತಾರೆ. ಪ್ರಾಣಿಗಳ ಮೂಲಕ ನಡೆಯೋದನ್ನು ಜಿಫೋಲಿ ಎಂದು ಕರೀತಾರೆ ಸ್ನೇಹಿತರೆ. ಹಾವುಗಳ ಮೂಲಕ ಪರಾಗಸ್ಪರ್ಶ ನಡೆಯೋದನ್ನು ಒಪಿಯೋಫಿಲಿ ಅಂತ ಕರೀತಾರೆ. ಮುದ್ವಂಗಿಗಳ ಮೂಲಕ ನಡೆಯೋದನ್ನು ಮಾಲಿಕೋಫಿಲಿ ಅಂತ ಕರೀತಾರೆ. ಬಾವಲಿಗಳ ಮೂಲಕ ನಡೆಯೋದನ್ನು ಚಿರೋಪಕ್ಟಿಲಿ ಅಂತ ಕರೀತಾರೆ. ನೀರಿನ ಮೂಲಕ ನಡೆಯೋದನ್ನು ಹೈಡ್ರೋಫಿಲಿ ಅಂತ ಕರೀತಾರೆ ಸ್ನೇಹಿತರೆ. ಇರುವೆಗಳ ಮೂಲಕ ಏನಪ್ಪ ನಡೀತದೆ ಪರಾಗಸ್ಪರ್ಶ ಮರ್ಮೋಕೋಫಿಲಿ ಅಂತ ಕರೀತಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ ಕೇಳ್ತಾರೆ ಯಾವುದು ಇರುವೆಗಳ ಮೂಲಕದಲ್ಲಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇರುವೆ ಸಸ್ಯದ ಮಾರ್ಪಾಟ ಏನಪ್ಪ ಅಂದರೆ ಮೊಗ್ಗು ಮತ್ತು ಮಾರ್ಪಾಟ ಆಗಿರೋ ಸ್ನೇಹಿತರೆ ಲವಂಗದಲ್ಲಿ ಮೊಗ್ಗನ್ನು ಹೊಂದಿರುತ್ತೆ ಸ್ನೇಹಿತರೆ ಕೇಳ್ತಾರೆ. ಮೊಗ್ಗದರಲ್ಲಿ ಒಂದು ಲವಂಗದಲ್ಲಿ. ಹೂವಿನ ಮಾರ್ಪಾಟ ಏನಪ್ಪ ಅಂದ್ರೆ ಹೂಕೋಸಿನಲ್ಲಿ ಇರುತ್ತೆ. ಹೂಕೋಸು ಏನಪ್ಪ ಅಂದರೆ ಹೂವಿನ ಮಾರ್ಪಾಟ ಆಗಿ ಹೂಕೋಸು ಇರುತ್ತೆ ಸ್ನೇಹಿತರೆ, ಅದು ಹೂವಿನ ಥರನೇ ಇರುತ್ತೆ ಸ್ನೇಹಿತರೆ. ಮತ್ತು ಅಡ್ಡಕಾಂಡಗಳಲ್ಲಿ ಶುಂಠಿ ಮತ್ತು ಅರಿಶಿಣವನ್ನು ಹೊಂದಿರ್ತವೆ ಸ್ನೇಹಿತರೆ. ಅಡ್ಡಕಾಂಡಗಳು ಕಾಂಡದ ಮಾರ್ಪಾಟ ಅಲ್ಲಿ ಮುಖ್ಯವಾಗಿ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಏನಪ್ಪ ಅಂದರೆ ಕಾಂಡ ಥರನೇ ಇರ್ತವೆ. ಆದರೆ ಕಾಂಡ ಒಳಗಡೆ ಏನಪ್ಪ ಅಂದರೆ ಇವೇನಪ್ಪ ಅಂದರೆ ಹಣ್ಣುಗಳಾಗ್ತವೆ ಸ್ನೇಹಿತರೆ. ಎಲೆಗಳು ಮತ್ತು ಎಲೆಕೋಸು ಆಗಿರುತ್ತೆ ಸ್ನೇಹಿತರೆ. ಬೇರುಗಳ ಮಾರ್ಪಾಟು ಮುಲ್ಲಂಗಿ, ಗಜ್ಜರಿ ಏನಪ್ಪ ಅಂದರೆ ಸಿಹಿ ಗೆಣಸು. ಅಂದರೆ ಬೇರುಗಳು ಯಾವ ಥರ ಚೇಂಜ್ ಆಗಿದ್ದಾವೆ ಅಂತಂದರೆ ಮುಲ್ಲಂಗಿ ಆಗುತ್ತೆ, ಅದು ಗಜ್ಜರಾಗಿ ಸಿಹಿ ಗೆಣಸಾಗಿ ಮಾರ್ಪಾಟು ಹೊಂದಿದೆ ಸ್ನೇಹಿತರೆ. ಅತ್ಯಂತ ದೊಡ್ಡ ಬೀಜ ಹೊಂದಿರೋ ಸಸ್ಯ ಏನಪ್ಪ ಅಂದರೆ ಕೋಕೋಡಿ ಮೇರ್. ದೊಡ್ಡ ಬೀಜ ಒಂದು ಕೋಕೋಡಿ ಮೇರ್. ಮುಖ್ಯ ಹಾರ್ಮೋನ್ಗಳು ಬಂದ್ಬಿಟ್ಟು ಆಕ್ಸಿನ್ ಹಾರ್ಮೋನು ಸಸ್ಯದ ಬೆಳವಣಿಗೆಗೆ ಸಹಾಯಕವಾಗಿದೆ ಸ್ನೇಹಿತರೆ. ಮತ್ತು ಎಲೆ ಮತ್ತು ಹೂವು ಹಣ್ಣುಗಳನ್ನು ಉದುರಿಸಲು ಸಹಾಯಕವಾಗಿದೆ. ಮತ್ತು ಗಿಬ್ಬರ್ಲಿನ್ ಬಂದ್ಬಿಟ್ಟು ಮೊಗ್ಗು ಹೂವಾಗಿ ಬೀಜಗಳು ಮೊಳಕೆ ಹೊಡೆಯುವಿಕೆ ಕಾರಣವಾಗಿದೆ ಸ್ನೇಹಿತರೆ. ಗಿಬ್ಬರ್ಲಿನ್. ಸೈಟೋಕೈನಿನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸಸ್ಯ ಮತ್ತು ಬೇರು ಕಾಂಡಗಳಲ್ಲಿ ಕೋಶ ವಿಭಜನೆ ಮಾಡಲು ಸಹಾಯಕವಾಗಿದೆ ಸ್ನೇಹಿತರೆ. ಇದರಿಂದ ಬಂದ್ಬಿಟ್ಟು ಹಣ್ಣು ಮಾವಾಗಲು. ಪುಂಜೆನ್ಸ್ ಬಂದ್ಬಿಟ್ಟು ಹೂವುಗಳು ಅರಳಲು ಸಹಾಯಕವಾಗಿದೆ ಸ್ನೇಹಿತರೆ. ಪುಂಜೆನ್ಸ್. ಟ್ರಾಮಟಿನ್ ಬಂದ್ಬಿಟ್ಟು ಹಾನಿಗೊಳಗಾದ ಸಸ್ಯ ಜೀವಕೋಶಗಳನ್ನು ಸರಿಪಡಿಸಲು ಏನಪ್ಪ ಅಂದರೆ ಟ್ರಾಮಟಿನ್ ಬೇಕಾಗುತ್ತೆ ಸ್ನೇಹಿತರೆ. ಆಸ್ಪಿನ್ ಬಂದ್ಬಿಟ್ಟು ಬೇರುಗಳು, ಕಾಂಡ ಮತ್ತು ಕಾಂಡಗಳ ಕೋಶ ವಿಭಜನೆ ಮಾಡಲು ಏನಪ್ಪ ಅಂದರೆ ಅಸರ್ಬಿಕ್ ಆಮ್ಲ ಬೇಕಾಗುತ್ತೆ ಸ್ನೇಹಿತರೆ. ಕಾಂಡ ಮತ್ತು ಬೇರುಗಳನ್ನು ಕೋಶ ವಿಭಜನೆ ಮಾಡಲು. ಇಲ್ಲೊಳ್ಳೆ ಸ್ನೇಹಿತರೆ ಏನಪ್ಪ ಅಂದರೆ ದ್ಯುತಿ ಸಂಶ್ಲೇಷಣೆ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಹಸಿರು ಸಸ್ಯಗಳು ಏನಪ್ಪ ಪತ್ರಹತ್ತಿನ ಮೂಲಕ ಜೀವಕೋಶಗಳು ಸೌರಶಕ್ತಿಯಿಂದ ಏನಪ್ಪ ನೀರು, ಲವಣ, ತಿರುಗಿ ಏನಪ್ಪ ಕಾರ್ಬನ್ ಡೈಆಕ್ಸೈಡ್ ಮತ್ತು ಗ್ಲುಕೋಸು ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಪಡಿತಾ ಸ್ನೇಹಿತರೆ 1, 2, 3, 4 ತಿರುಗಿ 5ನಿಂದ ಪಡೆದು ಆಕ್ಸಿಜನನ್ನು ಉತ್ಪಾದನೆ ಮಾಡ್ತಾವೆ ಸ್ನೇಹಿತರೆ. ರಾಸಾಯನಿಕ ಕ್ರಿಯೆ ಶಕ್ತಿಯಿಂದ ಏನಪ್ಪ ಅಂತಂದರೆ ಮುಖ್ಯವಾಗಿ ಇಲ್ಲಿ ಹೈಡ್ರೋಜನ್, ನೀರು ಮತ್ತು ಆಕ್ಸಿಜನ್ ವಿಭಜನೆ ಆಗ್ತವೆ ಸ್ನೇಹಿತರೆ. ವರ್ಣಕಗಳು ಬಂದ್ಬಿಟ್ಟು ಹೀರಿಕೊಳ್ಳುವ ಸಸ್ಯಗಳು ಸೌರಶಕ್ತಿಯನ್ನು ಹೀರಿಕೊಳ್ಳುವ ಮೂಲಕ ಸಸ್ಯಗಳು ವರ್ಣಕಗಳನ್ನು ಉತ್ಪಾದನೆ ಮಾಡುತ್ತವೆ. ಇದೇನಪ್ಪ ಹಸಿರು ಭಾಗವನ್ನು ಜೀವಕೋಶ ಕ್ಲೋರೋಫಾಸ್ಟ್ ಎಂದು ಕರೀತಾರೆ ಸ್ನೇಹಿತರೆ. ಕ್ಲೋರೋಫಾಸ್ಟ್ ಈ ಥರ ಇರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು C6O2 ಬಂದ್ಬಿಟ್ಟು ಪ್ಲಸ್ 12H2O ಬಂದ್ಬಿಟ್ಟು ಬೆಳಕು ಸೇರಿಸ್ಕೊಂಡು ಇದಕ್ಕೆ ಪತ್ರಹತ್ತಿ ಸೇರಿಕೊಂಡು ಗ್ಲುಕೋಸ್ ಆಗುತ್ತೆ ಸ್ನೇಹಿತರೆ. C6H12O6 ಗ್ಲುಕೋಸ್ ಆಗುತ್ತೆ. C6H2O ಬಂದ್ಬಿಟ್ಟು ನೀರಾಗುತ್ತೆ ಸ್ನೇಹಿತರೆ. ಗ್ಲುಕೋಸ್ ಆಗಿ ನೀರಾಗಿ ಆಮ್ಲಜನಕ. ಇದು ಕಾಲಾನುಕ್ರಮದಲ್ಲಿ ಬರೆಯೋರಿಗೆ ಕೇಳ್ತಾರೆ ಸ್ನೇಹಿತರೆ. ಇದರಲ್ಲಿ ಕಾಲಾನುಕ್ರಮ ಫಸ್ಟ್ ಏನಪ್ಪ ಅಂದರೆ ಬೆಳಕು ಆಗುತ್ತೆ ಸ್ನೇಹಿತರೆ. ಬೆಳಕು ಪತ್ರ ಋತುವಿನಿಂದ ಏನಪ್ಪ ಅಂದರೆ ಮುಖ್ಯವಾಗಿ 1 ಪಾಯಿಂಟ್ ಆಗಿರುತ್ತೆ. 2 ಗ್ಲುಕೋಸ್ ಆಗುತ್ತೆ. ನೆಕ್ಸ್ಟ್ 3ನೇದು ಬಂದ್ಬಿಟ್ಟು ನೀರು ಆಗುತ್ತೆ ಸ್ನೇಹಿತರೆ. 4ನೇದು ಬಂದ್ಬಿಟ್ಟು ಆಮ್ಲಜನಕ ಆಗುತ್ತೆ. ಇದು ಆರ್ಡರ್ ವೈಸ್ ಕೇಳ್ತಾರೆ ಸ್ನೇಹಿತರೆ, ನೋಡ್ಕೊಳ್ಳಿ. ಕ್ಲೋರೋಫಿಲ್ ಎ ಬಂದ್ಬಿಟ್ಟು ಇದು ಹಸಿರು ವರ್ಣಕ ಆಗಿರುತ್ತೆ ಸ್ನೇಹಿತರೆ, ನೀಲಿ ಹಸಿರು ವರ್ಣಕ. ಕ್ಲೋರೋಫಿಲ್ ಬಿ ಬಂದ್ಬಿಟ್ಟು ಹಳದಿ ಹಸಿರು ವರ್ಣಕ ಆಗಿರುತ್ತೆ ಸ್ನೇಹಿತರೆ, ಹಳದಿ ಆಗಿರುತ್ತೆ. ಕ್ಲೋರೋಫಿಲ್ ಬಂದ್ಬಿಟ್ಟು ಕಂದು ಬಣ್ಣದಾಗಿರುತ್ತೆ ಸ್ನೇಹಿತರೆ. ಪೈಕೋ ರೈತರು ಬಂದ್ಬಿಟ್ಟು ಕೆಂಪು ವರ್ಣಕ ಆಗಿರುತ್ತೆ. ಪೈಕೋಸೈನ್ ಬಂದ್ಬಿಟ್ಟು ನೀಲಿ ಆಗಿರುತ್ತೆ ಸ್ನೇಹಿತರೆ. ಕೆರೋಟಿನ್ ಬಂದ್ಬಿಟ್ಟು ಹಳದಿ ಆಗಿರುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ, ಸಸ್ಯದ ಎಲೆಗಳು ಯಾವ ಥರಪ್ಪ ಅಂದರೆ ಕ್ಲೋರೋಫಿಲ್ ಎ ಬಂದಾಗ ನೀಲಿ, ಕ್ಲೋರೋಫಿಲ್ ಬಿ ಬಂದಾಗ ಹಳದಿ, ಕ್ಲೋರೋಫಿಲ್ಗಿಂತ ಕಂದು ಆಗಿದೆ ಸ್ನೇಹಿತರೆ. ಇದು ಸ್ವಲ್ಪ ನೋಡ್ಕೊಳ್ಳಿ. ಕ್ಲೋರೋಫಿಲ್ಲಲ್ಲಿ ಕೆಂಪು, ಹಸಿರು ಮತ್ತು ನೇರಳೆ ಬಣ್ಣಗಳೇನಪ್ಪ ಅಂದರೆ ಕ್ಲೋರೋಫಿಲ್ಲಲ್ಲಿ 3 ಬಣ್ಣಗಳು ಹೊಂದಿರುತ್ತೆ. ದ್ಯುತಿಸಂಶ್ಲೇಷಣೆ ತೀವ್ರವಾಗಿ ಕೆಂಪು ಬಣ್ಣದಿಂದ ಹೆಚ್ಚಾಗಿ ದ್ಯುತಿಸಂಶ್ಲೇಷಣೆ ಆಗುತ್ತೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ಕೇಳ್ತಾರೆ, ನೋಡ್ಕೊಳ್ಳಿ ಸ್ನೇಹಿತರೆ. ಈ 3 ಬಣ್ಣಗಳನ್ನು ನೋಡ್ಕೊಳ್ಳಿ. KNH ಅಂತ, KNH ಕೋಡ್ ಆಗಿರುತ್ತೆ ಸ್ನೇಹಿತರೆ. ದ್ಯುತಿಸಂಶ್ಲೇಷಣೆ ಅಂತ ಬಂದ್ಬಿಟ್ಟು ಏನಪ್ಪ ಅಂದರೆ ಬೆಳಕಿನ ಸಹಾಯದಿಂದ ನಡೆಯುತ್ತೆ ಸ್ನೇಹಿತರೆ. ಕ್ಲೋರೋಫಾಸ್ಟ್ ಗ್ರಹಣ ಭಾಗದಲ್ಲಿ ನಡೆಯುತ್ತೆ. ಸೌರಶಕ್ತಿ ATP, ಐಡೋಸಿನ್, ಟ್ರಾಪ್ಟೋಸ್ ಟೈಪ್
ಎಂಬ ರೂಪದಲ್ಲಿ ಸಂಗ್ರಹವನ್ನು ಹೊಂದಿಸುತ್ತದೆ. ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಎಂಬ ATP ಎಂದು ಬರುತ್ತೆ ಸ್ನೇಹಿತರೆ. ATP ಅಂದರೆ ಏನಂದರೆ ಶಕ್ತಿ ಸಂಗ್ರಹಣೆ ಆಗುತ್ತೆ ಸ್ನೇಹಿತರೆ. ಯಾವುದರಲ್ಲಿ ATP ಅಂತ ಸಸ್ಯಗಳಲ್ಲಿ ಶಕ್ತಿ ಸಂಗ್ರಹಣೆ ಆಗುತ್ತೆ ಸ್ನೇಹಿತರೆ. ಕೇಳ್ತಾರೆ ಎಕ್ಸಾಮ್ಗೆ. ಕಾರ್ಬನ್ ಡೈಆಕ್ಸೈಡ್ ಬಳಸ್ಕೊಂಡು ಬೆಳಕಿನ ಸಹಾಯದಿಂದ ಗ್ಲುಕೋಸ್ ಮತ್ತು ಆಮ್ಲಜನಕವನ್ನು ಏನಪ್ಪ ಅಂದರೆ ಉತ್ಪಾದನೆ ಆಗುತ್ತೆ ಸ್ನೇಹಿತರೆ. ಅದು ಕಾರ್ಬನ್ ಡೈಆಕ್ಸೈಡ್ ಬಳಕೊಂಡು ಎಕ್ಸಾಮ್ ಕೇಳ್ತಾರೆ ಸ್ನೇಹಿತರೆ. ಇದು ಇಂಪಾರ್ಟೆಂಟೇ ಸ್ನೇಹಿತರೆ, ಇದು ಇಂಪಾರ್ಟೆಂಟೇ. ವಾತಾವರಣ ಆಮ್ಲಜನಕ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ, ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ವಾತಾವರಣ ಆಮ್ಲಜನಕ ಬಿಡುಗಡೆ ಮಾಡಿ ಕಾರ್ಬನ್ ಡೈಆಕ್ಸೈಡನ್ನು ಏನಪ್ಪ ಅಂದರೆ ಸಸ್ಯಗಳು ಹೀರ್ಕೊಳ್ತವೆ. ಮುಖ್ಯವಾಗಿ ಜೀವ ರಾಸಾಯನಿಕ ಹಂತದಲ್ಲೂ ಡಾರ್ಕ್ ರಿಯಾಕ್ಷನ್ ಎಂಬ ವಿಜ್ಞಾನಿ ಏನಪ್ಪ ಅಂದರೆ ಕಾರ್ಬನ್ ಫಿಕ್ಸಿಂಗ್ ಪ್ರಕ್ರಿಯೆಯನ್ನು ಕಂಡುಹಿಡಿತಾನೆ ಸ್ನೇಹಿತರೆ. ಕಾರ್ಬನ್ ಅಂಶವನ್ನು ಕಂಡುಹಿಡಿತಾನೆ ಸಸ್ಯಗಳಲ್ಲಿ. ಯಾರಪ್ಪ ಅಂದರೆ ಜಾನ್ ರಿಯಾಕ್ಷನ್ ಅಂದ್ಬಿಟ್ಟು. ಬೆಳಕಿನ ಸಹಾಯವಿಲ್ಲದೆ ನಡೆಯುವ ಪ್ರಕ್ರಿಯೆಗೆ ಏನಪ್ಪ ಅಂದರೆ ನೀರು ಮತ್ತು ಇಂಗಾಲ ಡೈಆಕ್ಸೈಡ್ಗಳು ಬೇಕಾಗ್ತದೆ, ಗ್ಲುಕೋಸು ಬೇಕಾಗುತ್ತೆ. ಬೆಳಕಿನ ಸಹಾಯವಿಲ್ಲದೆ ಕೆಲವೊಂದು ರಾತ್ರಿಯಲ್ಲಿ ಏನಪ್ಪ ಅಂದರೆ ನಡೀತಾ ಸ್ನೇಹಿತರೆ. ರಾತ್ರಿಯಲ್ಲಿ ಏನಪ್ಪ ಅಂದರೆ ಬೆಳಕಿನ ಸಹಾಯದಲ್ಲಿ ನಡೀತಾ ಸ್ನೇಹಿತರೆ. ಅದಕ್ಕೆ 3 ಐಟಮ್ ಸಾಕು. ಒಂದು ನೀರು, ಇಂಗಾಲ ಮತ್ತು ಗ್ಲುಕೋಸು. ಮುಖ್ಯವಾಗಿ ಸ್ಟ್ರೋಮಾ ಭಾಗದಲ್ಲಿ ಏನಪ್ಪ ಅಂದರೆ ರಾತ್ರಿಯಲ್ಲಿ ನಡೀತಾ ಸ್ನೇಹಿತರೆ. ಕಾರ್ಯವಿಧಾನ ಕೆಲ್ವಿನ್ ಚಕ್ರ ಅಂತ ಕರೀತಾರೆ. ಕೆಲ್ವಿನ್ ಚಕ್ರ. ಸ್ಟ್ರೋಮಾ ಬಂದ್ಬಿಟ್ಟು ರಾತ್ರಿಯಲ್ಲಿ ನಡೆಯುತ್ತೆ. ಗ್ರಾನ ಬಂದ್ಬಿಟ್ಟು ಏನಪ್ಪ ಅಂದರೆ ಬೆಳಕಲ್ಲಿ ನಡೆಯುತ್ತೆ ಸ್ನೇಹಿತರೆ. ಗ್ರಾನ, ಸ್ಟ್ರೋಮಾ ಇದು ರಾತ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ದೂಷಣ ಮಹತ್ವ ಬಂದ್ಬಿಟ್ಟು ಏನಪ್ಪ, ಎಲ್ಲ ಜೀವಗಳು ಆಹಾರ ಒದಗಿಸುತ್ತದೆ, ಆಕ್ಸಿಜನ್ನು ಬಿಡುಗಡೆ ಮಾಡಿ ಉಸಿರಾಡಲು ಸಹಾಯ ಮಾಡುತ್ತೆ. CO2 ಹೀರಿಕೊಂಡು ಏನಪ್ಪ ಅಂದರೆ ನಮಗೆ CO2 ಮಟ್ಟವನ್ನು ಕಡಿಮೆ ಮಾಡುತ್ತೆ. ಡಿಸೆಂಬ್ಲಿಂಗ್ ಕ್ರಿಯೆಯಿಂದ ಎಂಡೋಮಾರ್ಫಿಕ್ ರಿಯಾಕ್ಷನ್ ಆಗುತ್ತೆ ಸ್ನೇಹಿತರೆ. ಒಂದು ರಿಯಾಕ್ಷನ್ ಸರ್ಕಲ್ ನಡೆಯುತ್ತೆ. ಮುಖ್ಯವಾಗಿ ಏನಪ್ಪ ಅಂದರೆ ಇದರಲ್ಲಿ ಸಸ್ಯಗಳು ಬಂದ್ಬಿಟ್ಟು ವೈರಸ್ನಿಂದ ಬರುವ ರೋಗಗಳು ಯಾವುದು, ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಯಾವುದು ಸಸ್ಯಗಳಿಗೆ, ಮತ್ತು ಶಿಲೀಂಧ್ರಗಳಿಂದ ಬರುವ ರೋಗಗಳು ಯಾವುದು ಅಂತ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ ಸ್ನೇಹಿತರೆ, ಬೇಕಾಗುತ್ತೆ. ಮೊಸಾಯಿಕ್ ಎಲೆ ರೋಗ ಏನಪ್ಪ ಅಂದರೆ ತಂಬಾಕಿನಲ್ಲಿ ಕಂಡುಬರೋ ಸ್ನೇಹಿತರೆ. ಇದು ಎಕ್ಸಾಮ್ ಕೇಳಿದ್ರೆ ಸ್ನೇಹಿತರೆ, ಯಾವ ಎಕ್ಸಾಮಲ್ಲಿ ಕೇಳಿದ್ರಪ್ಪ ಅಂತಂದರೆ ನೋಡ್ಕೊಳ್ಳೋ ಸ್ನೇಹಿತರೆ. ಇದು ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಬ್ಲಡ್ ಪ್ಲೇಟ್ಲೆಟ್ ಬಂದ್ಬಿಟ್ಟು ಸೋಯಾಬೀನಿಂದ ಏನಪ್ಪ ಅಂದರೆ ಬರುತ್ತೆ ಸ್ನೇಹಿತರೆ. ಇದು ಬ್ಲಡ್ ಪ್ಲೇಟ್ಲೆಟ್ ಸೋಯಾಬೀನಿಂದ ಬರುತ್ತೆ. ಈಗ ಬೆಂಡೆಕಾಯಿಯಲ್ಲಿ ಏನಪ್ಪ ಅಂದರೆ ಯೆಲ್ಲೋವೆರಾ ಮೊಸಾಯಿನ್ ಎಂಬ ವೈರಸ್ನಿಂದ ಬರುತ್ತೆ ಸ್ನೇಹಿತರೆ. ಪಂಚ್ ಟಾಪ್ ಬಾಳೆಹಣ್ಣು ಅಂತ ಬರುತ್ತೆ. ಕರ್ಲಿ ಟಾಪ್ ಬಂದ್ಬಿಟ್ಟು ಬೀನ್ಸು ಸ್ನೇಹಿತರೆ. ಮಚ್ಚೆಯುಳ್ಳ ಮಿಲ್ಟ್ ವೈರಸ್ನಿಂದ ಟೊಮೊಟೊ ಬರುತ್ತೆ ಸ್ನೇಹಿತರೆ. ಪಿಂಕ್ ಬಾರ್ಮ್ನಿಂದ ಕಾಟನ್ ಹತ್ತಿ ರೋಗ ಬರುತ್ತೆ. ಬ್ಯಾಕ್ಟೀರಿಯಾದಿಂದ ಬ್ಲ್ಯಾಕ್ ಆರ್ಮ್ ಹತ್ತಿ ರೋಗ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ವಿಲ್ಟ್ ಆಫ್ ಪೊಟೊ ಬ್ಯಾಕ್ಟೀರಿಯನ್ ಪ್ಲೇಗ್. ಕ್ಯಾಂಗರ್ನಿಂದ ನಿಂಬೆಹಣ್ಣಿಂದ ಏನಪ್ಪ ಕ್ಯಾಂಗರ್ ಎಂಬ ರೋಗ ಬರುತ್ತೆ ಸ್ನೇಹಿತರೆ. ನೋಡಿ, ತುಂಡು ರೋಗ ಬಂದ್ಬಿಟ್ಟು ಗೋಧಿಯಿಂದ ಬರುತ್ತೆ. ಟೊಮೊಟೊ ಮತ್ತು ಬಡವಣದಿಂದ ಕಾಲ್ಗಲ್ಲಿಂದ ಬ್ಯಾಕ್ಟೀರಿಯಿಂದ ಬರುತ್ತೆ. ಶಿಲೀಂಧ್ರದಿಂದ ಏನಪ್ಪ ಅಂದರೆ ಮರದ ಸಸ್ಯಗಳಲ್ಲಿ ಕ್ಯಾಂಕರ್ಸ್ ರೋಗ ಬರುತ್ತೆ ಸ್ನೇಹಿತರೆ. ಮುಖ್ಯ ರಸ್ಟ್ ಮತ್ತು ತುಕ್ಕು ಇಡುವಿಕೆ ಗೋಧಿಯಿಂದ ಬರುತ್ತೆ ಸ್ನೇಹಿತರೆ. ಕಬ್ಬು ಮತ್ತು ರೆಡ್ ಹಾರ್ಟಿಂದ ಬರುತ್ತೆ ಸ್ನೇಹಿತರೆ. ಕಬ್ಬು ಏನಪ್ಪ ಅಂದರೆ ರೆಡ್ ಹಾರ್ಟ್ನಿಂದ ಬರುತ್ತೆ. ಇತರವಾಗಿ ಎಡಾಟ್ ಎಂಬಪ್ಪ ಅಂದರೆ ಇದರಲ್ಲಿ ಮುಖ್ಯವಾಗಿ ಎಡಾಟಿಂದ ಬಾರ್ಲಿ ರೋಗ ಬರುತ್ತೆ. ಕರ್ನಲ್ ಕಾಟನ್ ಗೋಧಿ ರೋಗ ಬರುತ್ತೆ. ಇಕ್ಕಿಂದ ಶೇಂಗಾ ರೋಗ ಬರುತ್ತೆ ಸ್ನೇಹಿತರೆ. ಇಷ್ಟು ಹೊಡ್ಕೊಬಿಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಹೈಡ್ರೋಫೈಟ್ಸ್ ಎಂಬುದನ್ನು ನೀರಿನಲ್ಲಿ ಏನಪ್ಪ ಅಂದರೆ ಬೆಳೆಯುವ ಸಸ್ಯಗಳು ಹೈಡ್ರೋಫೈಟ್ಸ್ ಅಂತ ಕರೀತಾರೆ. ಕಡಿಮೆ ತೇವಾಂಶದಲ್ಲಿ ಬೆಳೆಯುವ ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳನ್ನು ಏನಪ್ಪ ಅಂತಂದರೆ ಜೀರೋಫೈಟ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಲಿಪೋಫೈಟ್ಸ್ ಎಂಬ ಬಂಡೆಗಳಲ್ಲಿ ಏನಪ್ಪ ಅಂದರೆ ಬೆಳೀತಾವೆ ಸ್ನೇಹಿತರೆ. ಇದನ್ನು ಲಿಪೋಫೈಟ್ಸ್ ಅಂತ ಕರೀತಾರೆ. ಮುಖ್ಯವಾಗಿ ಆಕ್ಸಿಲೋಫೈಟ್ ಬಂದ್ಬಿಟ್ಟು ಆಮ್ಲೀಯ ಮಣ್ಣಿನಲ್ಲಿ ಬೆಳೀತಾವೆ ಸ್ನೇಹಿತರೆ. ಇವು ಆಮ್ಲೀಯ ಮಣ್ಣಿನಲ್ಲಿ. ಈಗ ಸೈರೋಫೈಟ್ ಬಂದ್ಬಿಟ್ಟು ಪೊದೆಗಳ ಕಟ್ಟಿಗೆ ಮರಗಳಲ್ಲಿ ಏನಪ್ಪ ಅಂದರೆ ಬೆಳೀತಾವೆ ಸ್ನೇಹಿತರೆ. ಆಲೋಫೈಟ್ಸ್ ಬಂದ್ಬಿಟ್ಟು ಲವಣಾಂಶ ಹೆಚ್ಚಾಗಿರುತ್ತಲ್ಲ ಸ್ನೇಹಿತರೆ, ಆ ಪ್ರದೇಶದಲ್ಲಿ ಏನಪ್ಪ ಅಂದರೆ ಆಲೋಫೈಟ್ ಸಸ್ಯಗಳು ಏನಪ್ಪ ಅಂದರೆ ಬೆಳೀತಾವೆ ಸ್ನೇಹಿತರೆ. ಮುಖ್ಯವಾಗಿ ಆಲೋಫೈಟ್ಸ್ ಬಂದ್ಬಿಟ್ಟು ಏನಪ್ಪ ಜೌಗು ಪ್ರದೇಶದಲ್ಲಿ ಬೆಳೀತವೆ. ಇದು ಎಕ್ಸಾಮ್ ಕೇಳಿದ್ರೆ ಸ್ನೇಹಿತರೆ. ತಿರುಗಿ ಏನಪ್ಪ ಅಂದರೆ ಎಫಿನೋಫೈಟ್ಸ್ ಬಂದ್ಬಿಟ್ಟು ಸಸ್ಯದ ಮೇಲ್ಮೈಯಲ್ಲಿ, ಅಂದರೆ ಇದು ಕೇಳಿದ್ರೆ ಸ್ನೇಹಿತರೆ, ಸಸ್ಯದ ಮೇಲೆ ಸಸ್ಯ ಬೆಳೆಯೋದು ಏನಪ್ಪ ಅಂದರೆ ಎಫಿನೋಫೈಟ್ಸ್ ಅಂತ ಕರೀತಾರೆ. ಒಂದು ಸಸ್ಯದ ಮೇಲೆ ಇನ್ನೊಂದು ಸಸ್ಯ ಬೆಳೀತಾರೆ ಸ್ನೇಹಿತರೆ, ಆಲ್ಮರ ಅಂಥದ್ರಲ್ಲಿ. ಸ್ಯಾಪ್ರೋಫೈಟ್ಸ್ ಬಂದ್ಬಿಟ್ಟು ಕೊಳೆತ ವಸ್ತುಗಳ ಮೇಲೆ ಬೆಳೆಯುತ್ತೆ ಸ್ನೇಹಿತರೆ. ಇದು ಕೇಳಿದರೆ ಎಕ್ಸಾಮ್ಗೆ, ನೋಡ್ಕೊಳ್ಳಿ ಸ್ನೇಹಿತರೆ. ಮಿಸೋಫೈಟ್ಸ್ ಏನಪ್ಪ ಅಂದರೆ ಮುಖ್ಯವಾಗಿ ಇದು ಒಣ ಮತ್ತು ತೇವಾಂಶ ಎರಡರಲ್ಲಿ ಏನಪ್ಪ ಬೆಳೆಯುತ್ತೆ ಸ್ನೇಹಿತರೆ. ಸ್ಯಾಂಬ್ರೋಫೈಟ್ಸ್ ಬಂದ್ಬಿಟ್ಟು ಮರಗಳಲ್ಲಿ ಬೆಳೆಯುವ ಸಸ್ಯ ಆಗಿದೆ. ಸ್ಯಾಂಬ್ರೋಫೈಟ್ಸ್ ಮರಗಳಲ್ಲಿ ಬೆಳೆಯುವ ಸಸ್ಯ ಆಗಿದೆ ಸ್ನೇಹಿತರೆ, ಇದು ಇಂಪಾರ್ಟೆಂಟು. ಎರಿಮೋಫೈಟ್ಸ್ ಬಂದು ಮರುಭೂಮಿ ಮತ್ತು ಸ್ಟೆಪಿ ಎಂಬ ಪ್ರದೇಶದಲ್ಲಿ ಏನಪ್ಪ ಬೆಳೆಯುತ್ತೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಎಕ್ಸಾಮ್ಗೆ, ಎರಿಮೋಫೈಟ್ಸು.
ಮರುಭೂಮಿಯಲ್ಲಿ. ಜಿಯೋಫೈಟ್ಸ್ ಬಂದ್ಬಿಟ್ಟು ಅಂತರ್ಗತ ಶೇಖರಣೆಯಲ್ಲಿ ಹೊಂದಿರುವ ಸಸ್ಯ ಮಾರ್ಗವಾಗಿದೆ ಸ್ನೇಹಿತರೆ ಜಿಯೋಫೈಟ್ಸ್ ಆಗಿದೆ. ಈ ಶಾಪ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ ಸ್ನೇಹಿತರೆ, ನಿಮಗೆ ಬೇಕಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್. ಇಲ್ಲಿಗೊಂದು ಸ್ಕ್ರೀನ್ಶಾಟು, ತಿರುಗಿ ಏನಪ್ಪ ಅಂದರೆ ಇಲ್ಲಿಗೊಂದು. ನೆಕ್ಸ್ಟ್ ಅವನ್ನ ಸೇರಿದ್ರೆ ಇದರಲ್ಲಿ ಅಂಗಾಂಶಗಳು ಏನಪ್ಪ ಅಂದರೆ ಹಿಸ್ಟಾಲಜಿ ಏನಪ್ಪ ಅಂದರೆ ಸಸ್ಯದ ಅಂಗಾಂಶ ಬಗ್ಗೆ ಅಧ್ಯಯನ ಮಾಡೋದು ಹಿಸ್ಟಾಲಜಿ ಅಂತ ಕರೀತಾರೆ. ಅಂಗಾಂಶಗಳು ಮುಖ್ಯ ಒಂದೇ ರೀತಿಯ ರಚನೆ ಮತ್ತು ಕಾರ್ಯನಿರ್ವಹಿಸುವ ಒಟ್ಟು ಕೆಲಸ ಮಾಡುವ ಜೀವಕೋಶಗಳನ್ನು ಏನಪ್ಪ ಜೀವಿಗಳ ಗುಂಪನ್ನು ಸಸ್ಯ ಅಂತ ಕರೀತಾರೆ ಸ್ನೇಹಿತರೆ. ಒಂದೇ ರೀತಿಯ ರಚನೆ ಒಂದು ನಿರ್ದಿಷ್ಟ ಕಾರ್ಯನಿರ್ವಹಿಸುವುದನ್ನು ಏನಪ್ಪ ಅಂದರೆ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಕರೀತಾರೆ. ಸಸ್ಯಗಳಲ್ಲಿ ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ 2 ಭಾಗ ಇದೆ ಸ್ನೇಹಿತರೆ. ಅದರಲ್ಲಿ ವರ್ಧನಾಂಶ 3 ಇದೆ: ದ್ಯುತಿವರ್ಧನ, ಪಾರ್ಶ್ವವರ್ಧನ, ಅಂತರ್ಗಣು ವರ್ಧನ, ಸರಳ ವರ್ಧನ ಅಂತ. ಇದರಲ್ಲಿ 3 ಇದೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದರೆ 3 ಭಾಗ ಇದೆ ಸ್ನೇಹಿತರೆ. ಶಾಶ್ವತ ಅಂಗಾಂಶದಲ್ಲಿ ಸರಳ ಅಂಗಾಂಶ, ಸಂಕೀರ್ಣ ಅಂಗಾಂಶ ಇದೆ ಸ್ನೇಹಿತರೆ. ಸರಳ ಅಂಗಾಂಶದಲ್ಲಿ ಪೇರೆಂಕೈಮ, ಕೋಲೆಂಕೈಮ, ಸ್ಥಿರಂಕೈಮ ಇದೆ ಸ್ನೇಹಿತರೆ. ಸಂಕೀರ್ಣ ಅಂಗಾಂಶ ಇನ್ನೊಂದು ಭಾಗ ಇದೆ ಸ್ನೇಹಿತರೆ. ಅದರಲ್ಲಿ ಜೈಲಮ್ ಮತ್ತು ಫ್ಲೋಯಮನ್ನು ಹೊಂದಿದೆ ಸ್ನೇಹಿತರೆ. ಇದು ಶಾಶ್ವತ ಅಂಗಾಂಶಗಳು. ಈಗ ವರ್ಧನ ಅಂಗಾಂಶ ಬಗ್ಗೆ ನೋಡೋಣ ಸ್ನೇಹಿತರೆ. ವರ್ಧನ ಅಂಗಾಂಶ ಸಸ್ಯದ ನಿರ್ದಿಷ್ಟ ಭಾಗಗಳ ಜೀವಂತ ಜೀವಕೋಶಗಳನ್ನು ಹೊಂದಿರುವ ವಿಭಜನೆ ಹೊಂದುವ ಅಂಗಾಂಶ ಆಗಿದೆ ಸ್ನೇಹಿತರೆ. ಇದು ಸಸ್ಯದಲ್ಲಿ ಜೀವಂತ ಜೀವಕೋಶಗಳನ್ನು ಹೊಂದಿರ್ತಾವಲ್ಲ ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ ಹೊಂದಿದೆ ಸ್ನೇಹಿತರೆ. ಇದು ಅಂದರೆ ಜೀವಂತ ಜೀವಕೋಶಗಳು ಏನಪ್ಪ ಜೀವಕೋಶ ವಿಭಜನೆ ಹೊಂದುವ ಅಂಶವಾಗಿದೆ ಸ್ನೇಹಿತರೆ. ದ್ಯುತಿವರ್ಧನ ಅಂಗಾಂಶ ಇದರಲ್ಲಿ ಸಪಾಟಿದೆ ಸ್ನೇಹಿತರೆ. ಕಾಂಡ ಬೇರುಗಳಲ್ಲಿ ಏನಪ್ಪ ಅಂದರೆ ದ್ಯುತಿವರ್ಧನ ಅಂಗಾಂಶ ಕಂಡುಬರುತ್ತೆ. ಕಾಂಡಗಳಲ್ಲಿ ಮುಖ್ಯವಾಗಿ ಕಂಡುಬರುತ್ತೆ ಸ್ನೇಹಿತರೆ ದ್ಯುತಿವರ್ಧನ ಅಂಗಾಂಶ. ಏನಪ್ಪ ಅಂದರೆ ಪಾರ್ಶ್ವವರ್ಧನ ಅಂಗಾಂಶ ಏನಪ್ಪ ಅಂದರೆ ಕಾಂಡ ಮತ್ತು ಬೇರುಗಳ ಸುತ್ತಳೆಗಳಲ್ಲಿ ಕಂಡುಬರುತ್ತೆ. ಕಾಂಡ ಮತ್ತು ಬೇರು ಇರುತ್ತಾರೆ ಸ್ನೇಹಿತರೆ, ಆ ಸುತ್ತಲೇ ಕಂಡುಬರುತ್ತೆ. ಮುಖ್ಯವಾಗಿ ಅಂತರ್ಗಣು ವರ್ಧನವು ಎಲೆಗಳು ಬುಡದಲ್ಲಿ, ರೆಂಬೆಗಳ ಅಂತರ್ಗಣದಲ್ಲಿ ಎಲೆ ಬುಡದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಅಂತರ್ಗಣು ವರ್ಧನ ಅಂಗಾಂಶ. ಶಾಶ್ವತ ಅಂಗಾಂಶ ಅಂದ್ಬಿಟ್ಟು ಏನಪ್ಪ ಅಂದರೆ ಪ್ರೌಢತೆ ಗಳಿಸಿ ಕೋಶ ವಿಭಜನಾ ಸಾಮರ್ಥ್ಯವನ್ನು ಕಳೆದುಕೊಂಡು ಶಾಶ್ವತ ಅಂಗಾಂಶವಾಗಿರುತ್ತೆ ಸ್ನೇಹಿತರೆ. ಇದು ವರ್ಧನ ಅಂಗಾಂಶ ಏನಪ್ಪ ಅಂದರೆ ಪ್ರೌಢತೆಯನ್ನು ಗಳಿಸಿ ಏನಪ್ಪ ಅಂದರೆ ಕೋಶ ವಿಭಜನಾ ಸಾಮರ್ಥ್ಯವನ್ನು ಕಳೆದುಕೊಂಡಿರುತ್ತೆ ಸ್ನೇಹಿತರೆ, ಅಂತ ಶಾಶ್ವತ ಅಂಗಾಂಶವನ್ನು ಕರೀತಾರೆ. ಉದಾಹರಣೆ ಸೆಲ್ ಡಿಫರೆನೇಷನ್ ಅಂತ ಕರೀತಾರೆ. ಮತ್ತು ಸರಳ ಶಾಶ್ವತ ಅಂಗಾಂಶದಲ್ಲಿ ಮುಖ್ಯವಾಗಿ ಪೇರೆಂಕೈಮ ಬರೋ ಸ್ನೇಹಿತರೆ. ಇದು ಜೀವಂತ ಜೀವಕೋಶಗಳನ್ನು ಹೊಂದಿರುತ್ತೆ. ಇದು ಸಡಿಲವಾದ ಜೋಡಿಯನ್ನು ಹೊಂದಿದ್ದು ಕೋಶಗಳ ನಡುವೆ ದೊಡ್ಡ ಖಾಲಿ ಜಾಗವನ್ನು ಹೊಂದಿದೆ ಸ್ನೇಹಿತರೆ ಪೇರೆಂಕೈಮ. ಇದರಲ್ಲಿ ಕ್ಲೋರೋಫಿಲ್ ಏನಪ್ಪ ವರ್ಣಕ ಹೊಂದಿದೆ ಸ್ನೇಹಿತರೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ನಡೆಸಿದರೆ ಅದನ್ನು ಕ್ಲೋರಂಕೈಮ ಎಂದು ಕರೀತಾರೆ. ಏನಪ್ಪ ಅಂದರೆ ಕ್ಲೋರೋಫಿಲ್ ಸಹಾಯದಿಂದ ಏನಪ್ಪ ಅಂದರೆ ಇದು ದ್ಯುತಿ ಸಂಶ್ಲೇಷಣೆ ನಡೆಸಿದ ನಂತರ ಇದು ಕ್ಲೋರಂಕೈಮ ಅಂತ ಕರೀತಾರೆ ಸ್ನೇಹಿತರೆ. ಪೇರೆಂಕೈಮ ಅಂತ ಕರೀತಾರೆ, ಕ್ಲೋರಂಕೈಮ ಅಂತ ಕರೀತಾರೆ. ದೊಡ್ಡ ಗಾಳಿ ಚೀಲಗಳು ಹೊಂದಿದ್ದು ಇದು ಗಾಳಿ ಚೀಲಗಳನ್ನು ಹೊಂದಿದೆ ಸ್ನೇಹಿತರೆ ಪೇರೆಂಕೈಮ. ಕಾಂಡ ಮತ್ತು ಬೇರುಗಳಲ್ಲಿ ಪೋಷಕಾಂಶಗಳು ನೀರನ್ನು ಒದಗಿಸುತ್ತವೆ. ವೆರಿ ವೆರಿ ಇಂಪಾರ್ಟೆಂಟು. ಇದು ಎಕ್ಸಾಮ್ ಕೇಳ್ತಾರೆ ಸ್ನೇಹಿತರೆ ಪೇರೆಂಕೈಮ ಬಗ್ಗೆ. ಇದು ಏನಪ್ಪ ಅಂದರೆ ಇಂಪಾರ್ಟೆಂಟು. ಪೇರೆಂಕೈಮ ಕೆಲಸ ಇದೆ ಸ್ನೇಹಿತರೆ. ಕಾಂಡ ಮತ್ತು ಬೇರುಗಳಿಗೆ ಮತ್ತು ನೀರನ್ನು ಒದಗಿಸುತ್ತೆ. ಕೋಲೆಂಕೈಮ ಬಂದ್ಬಿಟ್ಟು ಸಸ್ಯದ ನಮ್ಲತೆ ಕಾರಣವಾಗಿದೆ. ಸಸ್ಯ ಮೃದುವಾಗಲು ಕಾರಣ ಏನಪ್ಪ ಅಂದರೆ ಕೋಲೆಂಕೈಮ. ಯಾಂತ್ರಿಕ ಆಧಾರವಾಗಿದೆ. ಸಜೀವ ಕೋಶಗಳನ್ನು ಕೂಡಿದೆ ಸ್ನೇಹಿತರೆ ಕೋಲೆಂಕೈಮ. ಅಂದರೆ ಮೃದು ಕೇಳ್ತಾರೆ ಸ್ನೇಹಿತರೆ ಎಕ್ಸಾಮ್ಗೆ. ಇದು ಇಂಪಾರ್ಟೆನ್ಸ್ ಇದೆ, ಇದು ಕೇಳ್ತಾರೆ. ಸೆರೆಂಕೈಮ ಬಂದ್ಬಿಟ್ಟು ಒಂದು ನಿರ್ಜೀವ ಜೀವಕೋಶ ಆಗಿದ್ದು ಸಸ್ಯ ದೃಢತೆಗೆ ಕಾರಣವಾಗಿದೆ. ಇದು ಕೇಳಿದರೆ ಸ್ನೇಹಿತರೆ ಎಕ್ಸಾಮ್ಗೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಸೆರೆಂಕೈಮ ಸಸ್ಯದ ದೃಢತೆ ಮತ್ತು ಗಡತೆಗೆ ಕಾರಣ ಯಾವುದಪ್ಪ ಅಂದರೆ ಸೆರೆಂಕೈಮ ಆಗಿರೋ ಸ್ನೇಹಿತರೆ. ಇದು ಕೇಳ್ತಾರೆ. ಲಿಗ್ನಿನ್ ಎಂಬ ಕೋಶ ವಿದ್ಯುತ್ತನ್ನು ಹೊಂದಿದೆ ಸ್ನೇಹಿತರೆ. ನಿರ್ಜೀವಗಳಿಂದ ಕೂಡಿದ ಆಧಾರವಾಗಿ ಸ್ನೇಹಿತರೆ. ಎಪಿಡರ್ಮಿಕ್ ಎಂಬುದು ಅತ್ಯಂತ ಹೊರಪದರದ ಜೀವಕೋಶ ಆಗಿದೆ ಸ್ನೇಹಿತರೆ. ಸಸ್ಯದ ದೇಹದ ಚರ್ಮ ಆಗಿದೆ ಸ್ನೇಹಿತರೆ ಎಪಿಡರ್ಮಿಕ್. ಪತ್ರ ರಂಧ್ರ ಏನಪ್ಪ ಅಂದರೆ ಮುಖ್ಯವಾಗಿ ಪತ್ರರಂಧ್ರದಲ್ಲಿ ಮುಖ್ಯವಾಗಿ ಸಣ್ಣ ರಂಧ್ರಗಳು ಹೊಂದಿರುತ್ತೆ ಸ್ನೇಹಿತರೆ. ಮೂತ್ರಪಿಂಡ ಆಕಾರದ 2 ಜೀವಕೋಶಗಳನ್ನು ಹೊಂದಿದೆ ಸ್ನೇಹಿತರೆ. ಇದು ಯಾವುದಪ್ಪ ಅಂತಂದರೆ ಪತ್ರರಂಧ್ರಗಳು. ಅನಿಲಗಳ ವಿನಿಮಯ ಮತ್ತು ಬಾಷ್ಪ ವಿಸರ್ಜನೆ ಎಂಬ 2 ವಿಧಾನಗಳನ್ನು ಹೊಂದಿದೆ ಸ್ನೇಹಿತರೆ. ಯಾವುದಪ್ಪ ಅಂದರೆ ಪತ್ರರಂಧ್ರ. ಸಂಕೀರ್ಣ ಶಾಶ್ವತ ಅಂಗಾಂಶ ಬಂದ್ಬಿಟ್ಟು ಒಂದಕ್ಕಿಂತ ಹೆಚ್ಚು ವಿಧವಾದ ಜೀವಕೋಶಗಳಿಂದ ಆಗಿದೆ ಸ್ನೇಹಿತರೆ. ಸಂಕೀರ್ಣ ಶಾಶ್ವತ ಅಂಗಾಂಶ ವಾಹಕ ಅಂಗಾಂಶ ಆಗಿದೆ. ಜೈಲಮ್ ಅಂಗಾಂಶ ಬಂದ್ಬಿಟ್ಟು ಏನಪ್ಪ ಅಂದರೆ ಟ್ರಕಿಡ್ಗಳು, ನಾಳಗಳು ಮತ್ತು ಜೈಲಮ್ ಮತ್ತು ಪೇರೆಂಕೈಮ ಮತ್ತು ಕ್ಲೋರಂಕೈಮ ನಾಳಗಳನ್ನು ಹೊಂದಿದೆ ಸ್ನೇಹಿತರೆ. ಅದಂದರೆ ಜೈಲಮ್ ಅಂಗಾಂಶ. ನೀರು ಮತ್ತು ಲವಣಗಳನ್ನು ಸಹ ಮೇಲ್ಮುಖವಾಗಿ ಸಾಗಿಸಲು ಸಹಾಯ ಮಾಡುತ್ತೆ ಸ್ನೇಹಿತರೆ. ಯಾವುದು ಜೈಲಮ್ ಅಂಗಾಂಶ. ಜೈಲಮ್ ಅಂಗಾಂಶ ನೀರನ್ನು ಸಾಗಿಸುತ್ತೆ ಸ್ನೇಹಿತರೆ. ನೀರನ್ನು ಪಾರ್ಶ್ವ ಹರಿಯುವಿಕೆಗೆ ಸಹಾಯ ಮಾಡುತ್ತದೆ. ಫ್ಲೋಯಮ್ ಬಂದ್ಬಿಟ್ಟು ನಿಮ್ಗೆ ಆಹಾರ ಸಂಗ್ರಹಣೆ ಬರುತ್ತೆ ಆಲ್ರೆಡಿ ಗೊತ್ತಲ್ಲ ಸ್ನೇಹಿತರೆ.
ಸಸ್ಯ ದೃಢತೆ ಒದಗಿಸುತ್ತೆ ಸ್ನೇಹಿತರೆ. ಇದು ಸಸ್ಯ ಇಲ್ಲಿದೆ ನೋಡಿ ಸ್ನೇಹಿತರೆ, ಹೂವು ಸಸ್ಯ. ಕ್ವಶನ್ ನೋಡಿದಲ್ಲ ಸ್ನೇಹಿತರೆ, ಅದಕ್ಕೆ ಎಕ್ಸ್ಪ್ಲೇನ್ ಆಗಿರುತ್ತೆ. ಯಾವ ರೀತಿ ಬೇಸಿಸ್ ಸಸ್ಯಗಳು ಏನಪ್ಪ ಅಂದರೆ ಆಲದ ಮರ ಉದಾಹರಣೆ ಆಗಿದೆ ಸ್ನೇಹಿತರೆ. ಯಾಕಂತಂದರೆ ಇಲ್ಲಿ ಹೂವು ಬಿಡುವ ಹಣ್ಣಿನೊಳಗೆ ಏನಪ್ಪ ಅಂದರೆ ಹೂವು ಬಿಡ್ತಾವಲ್ಲ ಸ್ನೇಹಿತರೆ, ಮರದ ಹೂವು ಮತ್ತು ಹಣ್ಣುಗಳು ಬಿಡೋದ್ರಿಂದ ಆವೃತ ಬೇಸಿಸ್ ಸಸ್ಯಗಳಾಗಿದೆ ಸ್ನೇಹಿತರೆ. ಅನಾವೃತ ಬೇಸಿಸ್ ಸಸ್ಯಗಳು ಏನಪ್ಪ ಅಂತಂದರೆ ಮುಖ್ಯವಾಗಿ ಸೈಕಸ್ ಉದಾಹರಣೆ ಆಗಿದೆ ಸ್ನೇಹಿತರೆ. ಇದು ಏನಪ್ಪ ಅಂದರೆ ಇದಕ್ಕೆ ಆವೃತ ಬೇಸಿದಾಗ ಆಲದ ಮರ ಆಗಿರುತ್ತೆ, ಹೂವು ಬಿಡ್ತಾವಲ್ಲ ಸ್ನೇಹಿತರೆ, ಅದು ಆಲದ ಮರ. ಅನಾವೃತ ಬೇಸಿಸ್ ಸೈಕಸ್ ಆಗಿದೆ ಸ್ನೇಹಿತರೆ. ಏನಪ್ಪ ಅಂದರೆ ಹಣ್ಣು ಆವರಣ ಇರುವುದಿಲ್ಲ ಸ್ನೇಹಿತರೆ, ಅಂದರೆ ಮುಕ್ತ ಬೀಜ ಅವಕಾಶ ಹೊಂದಿರ್ತವೆ. ಬಯೋಫೈಟಾ ಬಂದ್ಬಿಟ್ಟು ಏನಪ್ಪ ಅಂದ್ರೆ ರಿಕ್ಸೆ ಆಗಿರುತ್ತೆ ಸ್ನೇಹಿತರೆ. ರಿಕ್ಸೆಗೆ ಉದಾಹರಣೆ ಬಯೋಫೈಟಾ. ಏನಪ್ಪ ಅಂದ್ರೆ ನಾಳ ಕುರ್ಚವನ್ನು ಹೊಂದಿರುವುದಿಲ್ಲ ಸ್ನೇಹಿತರೆ. ಸಸ್ಯ ಸಾಮ್ರಾಜ್ಯದ ಉಭಯಚರಗಳು ಎಂದು ಕರೀತಾರೆ ಸ್ನೇಹಿತರೆ ರಿಕ್ಸೆಯನ್ನು. ಪಾಚಿಗಳು ಬಂದು ತೆಂಗಿನ ಮರ, ಇದು ತಪ್ಪಾಗಿದೆ ಸ್ನೇಹಿತರೆ. ಪಾಚಿಗಳು ಬಂದ್ಬಿಟ್ಟು ಏನಪ್ಪ ಅಂದರೆ ಬೇರು, ಕಾಂಡ, ಎಲೆಗಳಿಲ್ಲದೆ ಸರಳ ಜಲಚರ ಸಸ್ಯಗಳಾಗಿರ್ತವೆ ಸ್ನೇಹಿತರೆ. ಇವು ಏನಪ್ಪ ಅಂದರೆ ತೆಂಗಿನ ಮರ ಹೆಚ್ಚು ವಿಕಾಸ ಹೊಂದಿದ್ದು ಬೇರು, ಕಾಂಡಗಳು ಹೊಂದಿರೋ ಹೂವು ಬಿಡುವ ಆವೃತವಾಗಿದೆ ಸ್ನೇಹಿತರೆ. ಪಾಚಿಗಳು ಏನಪ್ಪ ಅಂದರೆ ಹೂವು ಬಿಡುವ ಆವೃತ ಬೇಸಿಸ್ ಸಸ್ಯಗಳಾಗಿದೆ ಸ್ನೇಹಿತರೆ. ಇದು ತೆಂಗಿನ ಮರ ಬರೋದಿಲ್ಲ ಸ್ನೇಹಿತರೆ, ಇಲ್ಲಿ ಜಲಚರ ಸಸ್ಯವಾಗಿದೆ ಪಾಚಿ. ಆವೃತ ಬೇಸಿಸ್ ಸಸ್ಯಗಳು ಮುಖ್ಯವಾಗಿ ಏನಪ್ಪ ಅಂದರೆ ಹಣ್ಣಿನಿಂದ ಒಳಗಡೆ ಬೀಜಗಳು ಹಣ್ಣಿನ ಒಳಗಡೆ ಸಂರಕ್ಷಿತವಾಗಿರುತ್ತೆ ಸ್ನೇಹಿತರೆ. ಆವೃತದಲ್ಲಿ ಹೂವು ಬಿಡುವ ಸಸ್ಯಗಳಾಗಿವೆ. ಉದಾಹರಣೆ ಮಾವು, ತೆಂಗು ಮತ್ತು ಆಲದ ಮರ. ಅನಾವೃತ ಬಂದ್ಬಿಟ್ಟು ಏನಪ್ಪ ಅಂದರೆ ಹಣ್ಣಿನ ಆವೃತವಾಗಿರುತ್ತೆ, ಬೆತ್ತಲೆ ಬೀಜಗಳು ಎಂದು ಕರೀತಾರೆ ಅನಾವೃತ ಬೇಸಿಸ್ ಸಸ್ಯಗಳು. ಉದಾಹರಣೆ ಸೈಕಾಸು, ಪೈನಸ್ ಮರಗಳಾಗಿರುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಕೆಲವೊಂದು ಇಂಪಾರ್ಟೆಂಟ್ ಒಂದು ಹೇಳ್ಕೊಂಡು ಹೋಗುತ್ತೆ ಸ್ನೇಹಿತರೆ, ಎಲ್ಲ ಬೇಕಾಗಿಲ್ಲ. ಪಾಚಿಗಳ ಉದಾಹರಣೆ ಸ್ಪೈರೋ ಗೈರಾ, ಕ್ಲೈಮೋಟೈಪ್ ಪಾಚಿ ಉದಾಹರಣೆ. ಬಯೋಫೈಟಾ ಬಂದ್ಬಿಟ್ಟು ಮರ್ಕಂಟಾಯ ಮತ್ತು ಮಾಸ್ಗೆ ಉದಾಹರಣೆ ಆಗಿದೆ ಸ್ನೇಹಿತರೆ. ಈಗ ಎಕ್ಸಾಮ್ ಕೇಳಿದ್ರಲ್ಲ ಅದೇ. ಟೆರಿಡೋಫೈಟಾ ಬಂದ್ಬಿಟ್ಟು ಜಿಂಕೆ ಕಿವಿ ಗಿಡದ ಮರ ಅಂತ ಕರೀತಾರೆ. ನೆಪ್ರೋಲೆಪಿಸ್ ಮರ ಅಂತ ಕರೀತಾರೆ ಟೆರಿಡೋಫೈಟ್ಸ್ ಉದಾಹರಣೆ. ಇದರಲ್ಲಿ ಸಸ್ಯ ಸಾಮ್ರಾಜ್ಯದ ಉಭಯಚರಿ ಎಂದು ಯಾವುದನ್ನು ಕರೀತಾರಪ್ಪ ಅಂತಂದರೆ ಮುಖ್ಯವಾಗಿ ಬಯೋಫೈಟಾವನ್ನು ಕರೀತಾರೆ. ಸಸ್ಯ ಸಾಮ್ರಾಜ್ಯದ ಉಭಯಚರಿ ಎಂದು ಕರೀತಾರೆ ಸ್ನೇಹಿತರೆ. ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಅಂಗಾಂಶ ಯಾವುದಪ್ಪ ಅಂದರೆ ಜೀಲಮ್ ದಾರೋ ಅಂಗಾಂಶ. ಸಸ್ಯಗಳಲ್ಲಿ ತಯಾರಾದ ಆಹಾರವನ್ನು ಸಾಗಿಸುವ ಅಂಗಾಂಶ ಫ್ಲೋಯಮ್ ಅಂಗಾಂಶವಾಗಿದೆ ಸ್ನೇಹಿತರೆ. ಸಸ್ಯಗಳು ಕೋಶದ ಅಡಿಗೆ ಮನೆ ಎಂದು ಕರೀತಾರೆ ಸ್ನೇಹಿತರೆ. ಹಸಿರು ಎಲೆಗಳು ಅಂದರೆ ಕೋಶದ ಅಡುಗೆ ಮನೆ ಅಂತ ಕರೀತಾರೆ. ಯಾರಪ್ಪ ಅಂದರೆ ಹಸಿರು ವಿದ್ಯುತ್ ಸಂಪರ್ಕ ತಯಾರು ಮಾಡುತ್ತಲ್ಲ ಸ್ನೇಹಿತರೆ, ಅದಕ್ಕೆ ಹಸಿರು ಭಾಗದಲ್ಲಿ ವಿದ್ಯುತ್ ಸಂಪರ್ಕ ತಯಾರಾಗುತ್ತೆ. ಪ್ರಾಣಿ ಮತ್ತು ಸಸ್ಯ ಕೋಶಗಳು ಏನಪ್ಪ ವ್ಯತ್ಯಾಸ ತಿಳಿದ ಸ್ನೇಹಿತರೆ. ಕೋಶ ಭಿತ್ತಿಯನ್ನು ಹೊಂದಿರ್ತವೆ ಸಸ್ಯ ಕೋಶಗಳು. ಸೆಲ್ಯುಲೋಸ್ ಎಂಬ ಅಂಶದಿಂದ ಮಾಡಲ್ಪಟ್ಟಿದೆ ಸಸ್ಯ ಕೋಶಗಳು. ಪ್ರಾಣಿ ಕೋಶಗಳು ಸೆಲ್ಯುಲೋಸ್ ಅಂಶವನ್ನು ಹೊಂದಿರುವುದಿಲ್ಲ. ಪ್ಲಾಸ್ಟಿಡ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಇವು ಸಸ್ಯ ಜೀವಕೋಶಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಸಹಕಾರಿ. ಪ್ರಾಣಿ ಕೋಶಗಳಲ್ಲಿ ಪ್ಲಾಸ್ಟಿಡ್ಗಳು ಹೊಂದಿರುವುದಿಲ್ಲ ಸ್ನೇಹಿತರೆ. ಇವು ವೆರಿ ವೆರಿ ಇಂಪಾರ್ಟೆಂಟು. ಈಗ ಆವೃತ ಬೇಸಿಸ್ ಸಸ್ಯಗಳು ಹೂ ಬಿಡುವ ಸಸ್ಯಗಳಾಗಿರುವ ಸ್ನೇಹಿತರೆ, ಹಣ್ಣಿನಿಂದ ಆವೃತವಾಗಿರುತ್ತವೆ. ಅತ್ಯಂತ ದೊಡ್ಡ ಮತ್ತು ವೈವಿಧ್ಯಮಯ ಗುಂಪಾಗಿದೆ ಸ್ನೇಹಿತರೆ ಆವೃತ ಬೀಜಗಳು. ಹೂ ಬಿಡುವ ಸಸ್ಯಗಳಾಗಿದ್ದು ಮುಖ್ಯವಾಗಿ ಏನಪ್ಪ ಅಂದರೆ ಹಣ್ಣಿಂದ ಆವೃತವಾಗಿರುತ್ತವೆ. ದ್ವಿಗುಣ ಅಂಶಗಳನ್ನು ಮೂರು ರೀತಿ ಏನಪ್ಪ ಅಂದರೆ ಅಂಶಗಳನ್ನು ಗರ್ಭಧಾರಣೆಯನ್ನು ಹೊಂದಿರುತ್ತೆ ಸ್ನೇಹಿತರೆ. ಪರಾಗಸ್ಪರ್ಶ ಜೀವನ ಕ್ರಿಯೆ ನೋಡೋಣ ಸ್ನೇಹಿತರೆ. ಇದರಲ್ಲಿ ಗಾಳಿ, ಕೀಟಗಳು, ಪ್ರಾಣಿಗಳ ಮೂಲಕ ನಡೆಯುತ್ತದೆ ಸ್ನೇಹಿತರೆ ಪರಾಗಸ್ಪರ್ಶ. ಹಣ್ಣು ಮತ್ತು ಒಣ ಹಣ್ಣುಗಳು ಏನಪ್ಪ ಅಂದರೆ ಸೇಬು ಮತ್ತು ಅಕ್ರೋಟ್ ಆಗಿರುತ್ತೆ. ಧಾನ್ಯಗಳಲ್ಲಿ ಗೋಧಿ ಆಗಿರುತ್ತೆ ಸ್ನೇಹಿತರೆ ಆವೃತ ಬೀಜ. ಗಿಡಮೂಲಿಕೆಗಳಲ್ಲಿ ಗುಲಾಬಿ ಮತ್ತು ದಾಂಡೇಲಿಯನ್ ಮತ್ತು ಪೇಪಲ್ ಏನಪ್ಪ ಅಂದರೆ ಉದಾಹರಣೆ ಆಗುತ್ತೆ ಆವೃತ ಬೀಜ ಸಸ್ಯಗಳಿಗೆ. ಹೂವು ಬಿಡುತ್ತೆ ಸ್ನೇಹಿತರೆ, ಹೂವು ಬಿಡುವುದಿಲ್ಲ. ಆಲ್ರೆಡಿ ಇದ್ರ ಬಗ್ಗೆ ನೋಡಿದ್ದೀವಿ ಸ್ನೇಹಿತರೆ, ಏನು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇಂಪಾರ್ಟೆಂಟ್ ಇದೆ, ನಾನೇ ಹೇಳ್ತೀನಿ ಸ್ನೇಹಿತರೆ ನಿಮಗೆ. ಏಕದಳ ಧಾನ್ಯಗಳು ನೋಡೋಣ ಸರಿ. ಏಕದಳ ಧಾನ್ಯಗಳು ಬಂದ್ಬಿಟ್ಟು ಒಂದೇ ಬೀಜವನ್ನು ಹೊಂದಿರ್ತವೆ, ಎರಡು ಬೀಜವನ್ನು ಹೊಂದಿರ್ತವೆ ಸ್ನೇಹಿತರೆ. ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿದೆ, ಇದು ಜಾಲಾಂತರ ನಾಳ ವಿನ್ಯಾಸವನ್ನು ಹೊಂದಿದೆ. ದ್ವಿದಳ ಧಾನ್ಯಗಳು ನಾರುಗಳು ವ್ಯವಸ್ಥೆಯನ್ನು ಹೊಂದಿದೆ. ಏಕದಳ ದ್ವಿದಳ ಧಾನ್ಯ ತಾಯಿ ಬೇರನ್ನು ಹೊಂದಿದೆ ಸ್ನೇಹಿತರೆ. ಇವು 3 ಗುಣಕ ಹೊಂದಿದೆ, ಇದು 5 ಗುಣಕವನ್ನು ಹೊಂದಿದೆ ಸ್ನೇಹಿತರೆ. ಉದಾಹರಣೆ ಭತ್ತ, ಗೋಧಿ, ಜೋಳ, ತೆಂಗು ಏಕದಳ ಧಾನ್ಯಗಳಾದರೆ ಕಡಲೆ, ಮಾವು, ಅವಳೆ, ಸೂರ್ಯಕಾಂತಿ ದ್ವಿದಳ ಧಾನ್ಯಗಳಾಗಿದೆ ಸ್ನೇಹಿತರೆ. ಇದು ದ್ವಿದಳ. ಏನು ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಇಂಪಾರ್ಟೆಂಟ್ ಇದೆ, ನಾನೇ ಹೇಳ್ತೀನಿ.
ಆವೃತ ಸಸ್ಯಗಳಲ್ಲಿ ದ್ವಿಗರ್ಭಧಾರಣೆ ಎಂದರೇನು? ಆವೃತ ಬೀಜ ಸಸ್ಯಗಳಲ್ಲಿ ಭ್ರೂಣಕೋಶದಲ್ಲಿ ಏಕಕಾಲ 2 ರೀತಿಯ ಸಂಯೋಜನೆ ಹೊಂದುತ್ತಲ್ಲ ಸ್ನೇಹಿತರೆ, ಅದನ್ನು ಏನಪ್ಪ ದ್ವಿಗರ್ಭಧಾರಣೆ ಅಂತ ಕರೀತಾರೆ. 2 ಬೀಜಗಳು, ಒಂದು ಗಂಡು ಬೀಜಾಣು ಹೆಣ್ಣು ಲಿಂಗಾಣುವಿನೊಂದಿಗೆ ವರ್ತಿಸಿ ಯುಗ್ಮಜ ರಚನೆ ಆಗುತ್ತೆ ಸ್ನೇಹಿತರೆ. ಒಂದು ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಯುಗ್ಮಜ ರಚನೆ ಆಗುತ್ತೆ, ಬೀಜಗಳು ಉಂಟಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ 2 ಧ್ರುವೀಯ ದ್ವಿಗುಣ ಭ್ರೂಣ ಕೋಶಕಗಳು ರೂಪುಗೊಳ್ತವೆ ಸ್ನೇಹಿತರೆ. ಇದರಲ್ಲಿ ಗಂಡು ಲಿಂಗಾಣುಗಳು 2 ಕೋಶಗಳು ರೂಪುಗೊಳ್ತವೆ. ಪರಾಗಸ್ಪರ್ಶ ಅಥವಾ ಸ್ವಪರ್ಶ ಅಂದರೆ 2 ವ್ಯತ್ಯಾಸ ಇದೆ ಸ್ನೇಹಿತರೆ. ಸ್ವಪರ್ಶ ರಾಗಸ್ಪರ್ಶ. ಸೆಲ್ಫ್ ಪೊಲಿನೇಷನ್ ಅಂದರೆ ಒಂದು ಹೂವು ಪರಾಗರೇಣು ಹೂವಿನ ಅಥವಾ ಅದೇ ಸಸ್ಯದ ಮತ್ತೊಂದು ಹೂವಿನ ಶಿಲಾಗ್ರಹದಲ್ಲಿ ತಲುಪುವ ಕ್ರಿಯೆ. ಅಂದರೆ ಒಂದು ಸಸ್ಯ ಇರುತ್ತಲ್ಲ ಸ್ನೇಹಿತರೆ, ಅದೇ ಥರದ ಮತ್ತೊಂದು ಸಸ್ಯಗೆ ಏನಪ್ಪ ಅಂದರೆ ತಿರ್ಗಾ ಪರಾಗಸ್ಪರ್ಶ ಮಾಡೋದನ್ನು ಸ್ವಪರ್ಶ ಪರಾಗಸ್ಪರ್ಶ ಅಂತ ಕರೀತಾರೆ. ಪರಪರಾಗಸ್ಪರ್ಶ ಅಂತಂದರೆ ಕ್ರಾಸ್ ಪೊಲಿನೇಷನ್ ಅಂದರೆ ಒಂದು ಹೂವಿನ ಪರಾಗಸ್ಪರ್ಶವು ಅದೇ ತಳಿಯ ಮತ್ತೊಂದು ಸಸ್ಯದ ಹೂವಿನ ಶಿಲಾಗ್ರಹಗಳಿಗೆ ಗಾಳಿ, ನೀರು, ಕೀಟಗಳ ಮೂಲಕ ತಲುಪುವುದೇನಪ್ಪ ಅಂದರೆ ಆಲ್ರೆಡಿ ಪರಾಗಸ್ಪರ್ಶ ಮಾಡಿಸಿದ್ರೆ ಅದು ಆರು ಹೋಗಿ ಏನಪ್ಪ ಅಂದರೆ ಗಿಡ ಮತ್ತು ನೀರು ಮೂಲಕ ತಲುಪುವುದೇನಪ್ಪ ಅಂದರೆ ಪರಾಗಸ್ಪರ್ಶ ಅಂತ ಕರಿತಾರೆ ಸ್ನೇಹಿತರೆ. ಇದೇನಪ್ಪ ಅಂದರೆ ಒಂದು ಹೂವಿನಲ್ಲಿ ಪರಾಗರೇಣುಗಳು ಅದೇ ಸಸ್ಯದ ಮತ್ತೊಂದು ಹೂವಿನ ಶಿಲಾಗ್ರಹವನ್ನು ತಲುಪುವುದನ್ನು ಅಂದರೆ ಆಲ್ರೆಡಿ ಪರಾಗಸ್ಪರ್ಶ ಪರಾಗರೇಣು ಆಗಿರುತ್ತೆ ಸ್ನೇಹಿತರೆ. ಇದರಿಂದ ಏನಪ್ಪ ಅಂದರೆ ಮತ್ತೆ ಹೋಗಿ ಅದೇ ಯಾವುದು ಕುಂತಿರುತ್ತೆ ಹುಳ, ಅದು ಬೇರೆ ಸಸ್ಯದ ಮೇಲೆ ಕುಂತಾಗ ಮತ್ತೆ ಅದೇ ಥರ ಆಗುತ್ತಲ್ಲ ಸ್ನೇಹಿತರೆ, ಸ್ವಪರಾಗಸ್ಪರ್ಶ ಅಂತ ಕರೀತಾರೆ ಸ್ನೇಹಿತರೆ. ಇದು ವ್ಯತ್ಯಾಸ ಹಿಂಗಿದೆ. ಗರ್ಭಧಾರಣೆ ನಂತರ ಹೂವಿನ ಭಾಗಗಳು ಆಗುವ ಬದಲಾವಣೆಗಳೇನಪ್ಪ ಅಂತಂದರೆ ಅಂಡಾಶಯ ಹಣ್ಣಾಗುತ್ತೆ ಸ್ನೇಹಿತರೆ, ಬೀಜಗಳು ನಮಗೆ ಬದಲಾಗುತ್ತೆ, ದಳಗಳು ನಮಗೆ ಒಣಗಿ ಹೋಗುತ್ತೆ ಸ್ನೇಹಿತರೆ. ಗರ್ಭಧಾರಣೆ ನಂತರ ಹೂವಿನ ಭಾಗಗಳು ಆಗುವ ಬದಲಾವಣೆ ಏನಪ್ಪ ಅಂತಂದರೆ ಆಲ್ರೆಡಿ ನೋಡಿ ಸ್ನೇಹಿತರೆ. ತಿರುಗಿ ನೋಡೋದು ಜಾಲರೂಪಿ ನಾಳ ವಿನ್ಯಾಸ, ಸಮಾಂತರ ನಾಳ ವಿನ್ಯಾಸ. ಉದಾಹರಣೆ ನೋಡೋಣ. ಜಾಲರೂಪಿ ಬಂದ್ಬಿಟ್ಟು ಎಲೆಯ ಮೇಲಿನ ನಾಳಗಳನ್ನು ಹೊಂದಿರುತ್ತೆ ಸ್ನೇಹಿತರೆ. ಉದಾಹರಣೆ ಮಾವಿನ ಎಲೆ, ದಾಸವಾಳ ಎಲೆ, ದ್ವಿದಳ ಸಸ್ಯಗಳಾಗಿರುತ್ತೆ ಸ್ನೇಹಿತರೆ. ಸಮಾಂತರ ನಾಳ ಎಲೆಯ ಮೇಲೆ ನಾಳಗಳನ್ನು ಒಂದಕ್ಕೊಂದು ಸಮಾಂತರವಾಗಿ ನೇರವಾಗಿ ಸಾಗುತ್ತವೆ ಸ್ನೇಹಿತರೆ. ಉದಾಹರಣೆ ಬಾಳೆ ಎಲೆ, ಹುಲ್ಲು ಮತ್ತು ಭತ್ತ ಆಗಿರುತ್ತೆ ಸ್ನೇಹಿತರೆ. ಸಮಾಂತರ ನಾಳವನ್ನು ಹೊಂದಿರುತ್ತವೆ ಸ್ನೇಹಿತರೆ. ಬಾಳೆ ಎಲೆ ಗೊತ್ತಲ್ಲ ಸ್ನೇಹಿತರೆ, ದೊಡ್ಡದಾಗಿ, ಮತ್ತು ಹುಲ್ಲು, ಭತ್ತ. ಜಿಮ್ನೋಸ್ಪರ್ಮ್ ಆಲ್ರೆಡಿ ಸಂತಾನೋತ್ಪತ್ತಿ ಬಗ್ಗೆ ನೋಡಿದ್ವಿ ಸ್ನೇಹಿತರೆ. ಅನಾವೃತ ಬೀಜ ಸಸ್ಯಗಳು. ಉದಾಹರಣೆ ಅನಾವೃತ ಬೀಜ ಸಸ್ಯಗಳು ಏನಪ್ಪ ಅಂದರೆ ಉದಾಹರಣೆ ನೋಡಿ ಸ್ನೇಹಿತರೆ. ಕೆಲವೊಂದು ಇಂಪಾರ್ಟೆಂಟ್ ಇದೊಂದು ಹೇಳ್ತೀನಿ ನಾನು, ಯಾಕಂತಂದ್ರೆ ಜಾಸ್ತಿ ಬೇಕಾಗಿಲ್ಲ, ಆಲ್ರೆಡಿ ಹೇಳಿದ್ದೀವಿ. ಅನಾವೃತ ಬೀಜ ಸಸ್ಯಗಳು ಅಂದರೆ ಹೂ ಬಿಡೋ ಸಸ್ಯಗಳು. ಫೈನು, ಸ್ಟ್ರೋಕು, ಕಿಂಗು, ಇವು ಸ್ಟೈಪಸ್ ಏನಪ್ಪ ಅಂದರೆ ಅನಾವೃತ ಬೀಜ ಸಸ್ಯಗಳು. ಅನಾವೃತ ಅಂತ ಬೀಜ ಇಲ್ಲ ಸ್ನೇಹಿತರೆ. ಇದಕ್ಕೆ ಆವೃತ ಅನಾವೃತ ಬಗ್ಗೆ ಆರ್ಡರ್ ನೋಡಿ ಸ್ನೇಹಿತರೆ. ನಗ್ನ ಬೀಜ ಸಸ್ಯಗಳು ಶಂಕು ಆಕಾರ ಏನಪ್ಪ ಅಂದರೆ ನಗ್ನ ಬೀಜ ಆವೃತ. ಇದು ನೋಡಿ ಸ್ನೇಹಿತರೆ. ಜಿಮ್ನೋಸ್ಪರ್ಮ್ ಮತ್ತು ಆಂಜಿಯೋಸ್ಪರ್ಮ್. ಆವೃತ ಬೀಜ ಸಸ್ಯಗಳು, ಅನಾವೃತ ಬೀಜ ಸಸ್ಯಗಳು. ಅನಾವೃತ ಬೀಜ ಸಸ್ಯಗಳು ಹಣ್ಣಿನ ಬೀಜ ಹೊಂದಿರುತ್ತವೆ, ಹಣ್ಣಿನ ಬೀಜ ಹೊಂದಿರುವುದಿಲ್ಲ ಸ್ನೇಹಿತರೆ. ಶಂಕುನ ಕೋನ್ಗಳನ್ನು ಹೊಂದಿದೆ ಅನಾವೃತ, ಹೂವುಗಳನ್ನು ಹೊಂದಿದೆ ಆವೃತ. ಗಾಳಿ ಮೂಲಕ ಹರಡುತ್ತೆ ಸ್ನೇಹಿತರೆ ಅನಾವೃತ. ಕೀಟಗಳು ಮತ್ತು ಪ್ರಾಣಿಗಳ ಮೂಲಕ ಏನಪ್ಪ ಅಂದರೆ ಬರುತ್ತೆ ಆವೃತ ಬೀಜ ಸಸ್ಯಗಳು. ಮೆದು ಮರವನ್ನು ಹೊಂದಿರುವ ಸ್ನೇಹಿತರೆ ಅನಾವೃತ ಬೀಜ ಸಸ್ಯಗಳು. ಗಟ್ಟಿ ಮರವನ್ನು ಹೊಂದಿದ್ದ ಆವೃತ ಬೀಜ ಸಸ್ಯಗಳು. ಪೈನಸ್ ಮತ್ತು ಸೈಪಸ್ ಕೂಡ ಅನಾವೃತ ಬೀಜ ಸಸ್ಯಗಳ ಉದಾಹರಣೆ. ಮಾವು, ಭತ್ತ, ಗುಲಾಬಿ ಆವೃತ ಬೀಜ ಸಸ್ಯಗಳ ಉದಾಹರಣೆ. ಸಮಯ ಬಂದಾಗ ನಾನೇ ವಿವರಣೆ ಕೊಡ್ತೀನಿ ಸ್ನೇಹಿತರೆ. ಯಾವ ಎಕ್ಸಾಮ್ ಕ್ವಶನ್ ಕೇಳಿದ್ರೆ ಇದರಲ್ಲಿ ಇಷ್ಟೊಂದು ಬೇಕಾಗಿಲ್ಲ ನಿಮಗೆ. ಬೇರು, ಕಾಂಡ, ಎಲೆಗಳು ಇದೆ, ಅದನ್ನು ಬೇಕಾಗಿಲ್ಲ ಸ್ನೇಹಿತರೆ. ಜಿಮ್ನೋಸ್ಪರ್ಮ್ ಆವೃತ ಬೀಜ ಸಸ್ಯಗಳು ಈ ಥರ ಇದೆ ನೋಡಿ ಸ್ನೇಹಿತರೆ. ಕಾಂಡಕೋಶ ಬೀಜವನ್ನು ಹೊಂದಿದೆ. ಆಂಜಿಯೋಸ್ಪರ್ಮಲ್ಲಿ ಪರಾಗಸ್ಪರ್ಶ ಹೆಂಗೆ ನಡೀತಪ್ಪ ಅಂತಂದರೆ ಮುಖ್ಯವಾಗಿ ಜೇನುನೊಣ ಪ್ರಾಣಿಗಳ ಮೂಲಕ ನಡೀತದೆ ಸ್ನೇಹಿತರೆ. ಇದು ಜಿಮ್ನೋಸ್ಪರ್ಮಲ್ಲಿ ನೇರ ಪರಾಗಸ್ಪರ್ಶ ಹೇಗೆ ನಡೀತಪ್ಪ ಅಂತಂದರೆ ಮುಖ್ಯವಾಗಿ ಅಂಡಾಣುಗಳು ಮುಕ್ತವಾಗಿರೋದ್ರಿಂದ ಪರಾಗರೇಣು ನೇರವಾಗಿ ಅವುಗಳ ಮೇಲೆ ಬೀಳುತ್ತೆ ಸ್ನೇಹಿತರೆ. ಸಂಪೂರ್ಣ ಗಾಳಿ ಮೂಲಕ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ ಸ್ನೇಹಿತರೆ. ಅಂದರೆ ಗಾಳಿ ಒಂದು ಕಡೆ ಬೀಸುತ್ತಲ್ಲ ಸ್ನೇಹಿತರೆ, ಆವಾಗ ವಾಸನೆಯಿಂದ ನೇರವಾಗಿ ಪರಾಗಸ್ಪರ್ಶ ನಡೆಯುತ್ತೆ ಸ್ನೇಹಿತರೆ. ಅದು
ಜಿಮ್ನೋಸ್ಪರ್ಮ ಭೂಮಿ ಮೇಲೆ ಮೊದಲ ಬಾರಿ ಕಾಣಿಸ್ಕೊಂಡು ಹಳೆಯ ಬೀಜ ಸಸ್ಯವಾಗಿದೆ ಸ್ನೇಹಿತರೆ. ಇದು ಪಾಲಿಯೋಲಿಥಿಕ್ ಯುಗದಲ್ಲಿ. ಆಂಜಿಯೋಸ್ಪರ್ಮ್ ಬಂದ್ಬಿಟ್ಟು ಇದೇನಪ್ಪ ಅಂದರೆ ಅತಿ ಹೆಚ್ಚು ಆಧುನಿಕ ಸಸ್ಯವಾಗಿದೆ ಸ್ನೇಹಿತರೆ. ಕ್ರಿಟನಿಸಮ್ ಅವಧಿಯಲ್ಲಿ ಕಾಣಿಸ್ಕೊಂಡಿದೆ. ಮುಖ್ಯವಾಗಿ ಹೂ ಬಿಡೋ ಸಸ್ಯಗಳು, ಆಂಜಿಯೋಸ್ಪರ್ಮ್ ಹೂ ಬಿಡೋ ಸಸ್ಯಗಳು ಜಿಮ್ನೋಸ್ಪರ್ಮ್ ಆಗಿದೆ ಸ್ನೇಹಿತರೆ. ಆಂಜಿಯೋಸ್ಪರ್ಮ್ ಬಂದ್ಬಿಟ್ಟು ಮಾವಿನ ಮರ, ಸೇಬು, ಭತ್ತ, ಗೋಧಿ, ಗುಲಾಬಿ ಆಗಿದೆ ಸ್ನೇಹಿತರೆ. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ದೇವದಾರ, ಗೋಬಿ ಮರ ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸುಮಾರು 90 ಪೇಜ್ ಇದೆ ಸ್ನೇಹಿತರೆ. ನೀವು ಏನಪ್ಪ ಅಂದರೆ ಎಲ್ಲ ಏನಪ್ಪ ಅಂತಂದರೆ ನೀವು ನೋಡ್ಕೊಬಿಟ್ರೆ ಒಂದು ಕ್ವಶನ್ ಮಿಸ್ ಆಗಲ್ಲ ಸ್ನೇಹಿತರೆ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಸ್ಯಗಳಲ್ಲಿ ಪಾಠ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ಯಾವುದಾದ್ರು ಕ್ವಶನ್ ಕೇಳಿ ತೋರಿಸ್ತೀನಿ ನಿಮಗೆ, ಓಕೆನಾ? ನೀವು 8095919254ಗೆ ಆಯನ್ ಕಳಿಸಿದ್ರೆ ಫೀಡಪ್ ಕಳಿಸ್ತೀನಿ ಸ್ನೇಹಿತರೆ. ಇನ್ನೊಂದು ಟೆಲಿಗ್ರಾಮ್ ಇದೆ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಏನಪ್ಪ ಅಂದರೆ VNR 6G ಕ್ಲಾಸ್ ಅಂತಿದೆ ಸ್ನೇಹಿತರೆ. VNR 6G ಕ್ಲಾಸ್ ಇದು ಜಾಯ್ನ್ ಆಗಿ ಸ್ನೇಹಿತರೆ. ಇಷ್ಟು ಹೇಳ್ಬಿಟ್ಟು ಕ್ಲಾಸ್ ಮುಗಿಸ್ತಾ ಇದ್ದೀನಿ.